ವೆಲ್ಕಮ್ ಬ್ಯಾಕ್ ಟು ಫಾರೆಕ್ಸ್ ಟ್ರೇಡರ್. ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಪ್ರತಿಯೊಬ್ಬ ಟ್ರೇಡರ್ದು ಲೈಫ್ನೇ ಚೇಂಜ್ ಮಾಡುತ್ತೆ. ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಡ್ರಾ ಡೌನ್ ಕಂಟ್ರೋಲ್. ನಿಮಗೆ ಪ್ರಾಫಿಟ್ಸ್ ಹೇಗ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಈ ಪ್ರಾಫಿಟ್ಸ್ ನ ಸಸ್ಟೈನ್ ಮಾಡೋದು ಯಾವ ತರ ಅಂತ ಗೊತ್ತಿದ್ಯಾ? ತುಂಬಾ ಜನ ಟ್ರೇಡರ್ಸ್ ಸ್ಟ್ರಾಟಜಿಯಿಂದ ಫೇಲ್ ಆಗಲ್ಲ, ಡ್ರಾ ಡೌನ್ ಕಂಟ್ರೋಲ್ ಮಾಡಕ್ಕಾಗದೆ ಅಕೌಂಟ್ ನ ಲಾಸ್ ಮಾಡ್ಕೋತಾರೆ. ಒಂದು ಸಿಂಪಲ್ ಕ್ವಶನ್, ನಿಮ್ಮ ಅಕೌಂಟ್ 10,000ದಿಂದ 7,000ಕ್ಕೆ ಬಂದ್ರೆ ಮತ್ತೆ 10,000ಕ್ಕೆ ಬರಕ್ಕೆ ಎಷ್ಟು ಪ್ರಾಫಿಟ್ಸ್ ಬೇಕು ಅಂತ ಇವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿ. ಇದೇ ಕಾನ್ಸೆಪ್ಟ್ ನ ನೀವೇನಾದ್ರೂ ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಟ್ರೇಡಿಂಗ್ ನ ನೆಕ್ಸ್ಟ್ ಲೆವೆಲ್ಗೆ ತಗೋಬಹುದು. ಇವತ್ತಿನ ವಿಡಿಯೋದಲ್ಲಿ ಡ್ರಾ ಡೌನ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಡ್ರಾ ಡೌನ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು, ಹಾಗೆ ಮ್ಯಾಕ್ಸಿಮಮ್ ಡ್ರಾ ಡೌನ್ ಯಾಕೆ ಇಂಪಾರ್ಟೆಂಟ್, ಹಾಗೆ ಪ್ರೊಫೆಷನಲ್ ಟ್ರೇಡರ್ಸ್ ಯಾವ ತರ ಡ್ರಾ ಡೌನ್ ನ ಕಂಟ್ರೋಲ್ ಮಾಡ್ತಾರೆ, ಹಾಗೆ ನಿಮ್ಮ ಕ್ಯಾಪಿಟಲ್ ನ ಯಾವ ತರ ಪ್ರೊಟೆಕ್ಟ್ ಮಾಡಬೇಕು. ಸೊ ಇವೆಲ್ಲ ಕಾನ್ಸೆಪ್ಟ್ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಡ್ರಾ ಡೌನ್ ಕಂಟ್ರೋಲ್. ಡ್ರಾ ಡೌನ್ ಅಂದರೆ ಏನು, ಹಾಗೆ ಇದನ್ನೇ ಯಾವ ಥರ ಕಂಟ್ರೋಲ್ ಮಾಡಬೇಕು, ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಹಾಗೆ ಡಿಸಡ್ವಾಂಟೇಜಸ್ ಇದೆ ಅನ್ನೋದು ಇನ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿಗೆ ಡೇ 77 ಆಯಿತು. ಓಕೆ, ಮೊದಲಿಗೆ ವಾಟ್ ಈಸ್ ಡ್ರಾ ಡೌನ್? ಡ್ರಾ ಡೌನ್ ಅಂದರೆ ಏನು? ನೀವು ಕೇಳ್ಪಟ್ಟಿರ್ಬೋದು, ನನ್ನ ಅಕೌಂಟ್ ಇಷ್ಟು ಡ್ರಾ ಡೌನಲ್ಲಿದೆ. ಇವಾಗ ಫಂಡೆಡ್ ಅಕೌಂಟ್ಸಲ್ಲಿ ಫಾರ್ ಎಕ್ಸಾಂಪಲ್ ತುಂಬ ಜನ ಫಂಡೆಡ್ ಅಕೌಂಟ್ಸ್ ಯೂಸ್ ಮಾಡೋರು ಹೇಳ್ತಿರ್ತಾರೆ ಡೈಲಿ ಡ್ರಾ ಡೌನ್ ಇಷ್ಟಿದೆ ಅಂತ. ಸೊ ಇದೆಲ್ಲ ಏನು ಅಂತ ಇನ್ ಡೀಟೇಲ್ ಆಗಿ ಇವಾಗ ಗೊತ್ತಾಗುತ್ತೆ. ಓಕೆ, ಡ್ರಾ ಡೌನ್ ಇಸ್ ದಿ ಡಿಕ್ರೀಸ್ ಇನ್ ಯುವರ್ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಫ್ರಮ್ ಹಿಟ್ಸ್ ಹೈಯೆಸ್ಟ್ ಪಾಯಿಂಟ್ಸ್. ಡ್ರಾ ಡೌನ್ ಅಂತಂದರೆ ನಿಮ್ಮ ಹೈಯೆಸ್ಟ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ 1 lakh ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಹೈಯೆಸ್ಟ್ ಪಾಯಿಂಟಿಂದ ಡಿಕ್ರೀಸಿಂಗ್ ಆಗುತ್ತಾ ಬರುತ್ತಲ್ವಾ, ಸೊ ಅದನ್ನೇ ನಾವು ಡ್ರಾ ಡೌನ್ ಅಂತ ಕರೆಯೋದು. ಅಂದರೆ ನೀವೇನು ಲಾಸ್ ಮಾಡ್ಕೊಂಡು ಬರ್ತೀರಲ್ಲ ಅದನ್ನೇ ನಾವು ಡ್ರಾ ಡೌನ್ ಅಂತ ಕರೆಯೋದು. ಟು ಇಟ್ಸ್ ಲೋಯೆಸ್ಟ್ ಪಾಯಿಂಟ್ಸ್ ಆಫ್ಟರ್ ದಿ ಸೀರೀಸ್ ಆಫ್ ಲೂಸಿಂಗ್ ಟ್ರೇಡ್ಸ್. ಕೆಲವೊಂದು ಟ್ರೇಡ್ಗಳು ನೀವು ಲಾಸ್ ಮಾಡಿಕೊಂಡು ನೀವು ಒಂದು ಪಾಯಿಂಟಿಗೆ ಬಂದು ನಿಲ್ತೀರ. ಫಾರ್ ಎಕ್ಸಾಂಪಲ್ 1 ಲಕ್ಷ ಇರೋರು ಇವಾಗ ಒಂದು 90,000ಕ್ಕೆ ಬಂದು ನಿಂತರು ಅಂತಂದರೆ ಇವ್ರಿಗೆ ಡ್ರಾ ಡೌನ್ ಅನ್ನೋದು 10% ಅಲ್ವಾ, 10,000 ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮ ಡ್ರಾ ಡೌನ್ ಎಷ್ಟು ಅಂತಂದರೆ 10% ಡ್ರಾ ಡೌನಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಇನ್ ಸಿಂಪಲ್ ವರ್ಡ್ಸ್, ಡ್ರಾ ಡೌನ್ ಇಸ್ ದಿ ಮನಿ ಯುವರ್ ಅಕೌಂಟ್ ಲಾಸಸ್ ಬಿಫೋರ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಅಗೈನ್. ಅಂದರೆ ನಿಮ್ಮ ಅಕೌಂಟಲ್ಲಿ ನಿಮ್ಮ ದುಡ್ಡು ಗ್ರೋಯಿಂಗ್ ಆಗೋದಕ್ಕಿಂತ ಮುಂಚೆ ಎಷ್ಟು ದುಡ್ಡಿದೆ, ನೀವು ಫಸ್ಟ್ ಎಷ್ಟು ದುಡ್ಡು ಹಾಕಿದ್ರಿ, ಅದನ್ನೇ ನಾವು ಇಲ್ಲಿ ಡ್ರಾ ಡೌನ್ ಅಂತ ಕರೆಯೋದು. ಓಕೆನಾ? ಇನ್ ಸಿಂಪಲ್ ಎಕ್ಸಾಂಪಲ್ ನೋಡೋದಾದರೆ, ಇಮ್ಯಾಜಿನ್ ಸ್ಟಾರ್ಟಿಂಗ್ ಅಕೌಂಟ್ 1 lakh. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಜೊತೆ 1 lakh ಇದೆ ಅಂತ. ಓಕೆ, ಆಫ್ಟರ್ ಎ ಫ್ಯೂ ಲೂಸಿಂಗ್ ಟ್ರೇಡ್ಸ್, ನಿಮಗೆ ಕೆಲವೊಂದು ಟ್ರೇಡ್ಸ್ಗಳು ಲಾಸ್ ಆಯಿತು, ಅಕೌಂಟ್ ಬಿಕಮ್ಸ್ 90,000. 1 lakh ಇವಾಗ 10 ಟ್ರೇಡ್ 1% ರಿಸ್ಕ್ ಮಾಡಿ ಲಾಸ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, 10% ಹೋಯಿತು. ಸೊ ಇವಾಗ ಇರೋದು 90,000. ಸೊ 1 lakh 90,000 ಹೋದರೆ ಎಷ್ಟು, ನಮಗೆ ಲಾಸ್ ಅನ್ನೋದು 10,000 ಅಲ್ವಾ? ಈ 10,000ನೇ ನಾವು ಡ್ರಾ ಡೌನಲ್ಲಿ ಹೇಳ್ಬೇಕಾದ್ರೆ 10% ಡ್ರಾ ಡೌನಲ್ಲಿ ಇದ್ದೀನಿ ಅಂತ ಹೇಳೋದು. ಓಕೆನಾ? ನೆಕ್ಸ್ಟು ಅನದರ್ ಎಕ್ಸಾಂಪಲ್ ನೋಡಿದರೆ, ಅಕೌಂಟು ಇವಾಗ 1 lakh 80,000 ಬಂತು ಅಂತ ಅಂದ್ಕೊಳ್ಳಿ, ಲಾಸು 20,000. ಸೊ ಡ್ರಾ ಡೌನ್ ಎಷ್ಟಾಯಿತು, 20% ಆಯಿತು ಅಲ್ವಾ? ಅಲ್ಲಿ ನೋಡಿದರೆ 10% ಲಾಸಲ್ಲಿತ್ತು, ಸೊ 10% ಡ್ರಾ ಡೌನು. ಇಲ್ಲಿ 20% ಲಾಸಲ್ಲಿದೆ, 20% ಡ್ರಾ ಡೌನ್. ದಿ ಲಾರ್ಜರ್ ದಿ ಡ್ರಾ ಡೌನ್ ದಿ ಹಾರ್ಡರ್ ಇಟ್ ಈಸ್ ಟು ರಿಕವರ್. ಅಂದರೆ ನಿಮ್ಮ ಡ್ರಾ ಡೌನ್ ಅನ್ನೋದು ಎಷ್ಟು ಚಿಕ್ಕದಾಗಿರುತ್ತೆ ಅದನ್ನ ಅಷ್ಟು ಬೇಗ ರಿಕವರ್ ಮಾಡ್ಕೋಬೋದು, ಎಷ್ಟು ಲಾರ್ಜಾಗಿ ಹೋಗುತ್ತೆ ಅದು ಅಷ್ಟು ಕಷ್ಟ ಆಗುತ್ತೆ ರಿಕವರ್ ಮಾಡಿ ತರೋದು. ಓಕೆ, ಇಲ್ಲಿ ವೈ ಡ್ರಾ ಡೌನ್ ಈಸ್ ಇಂಪಾರ್ಟೆಂಟ್. ಯಾಕೆ ಡ್ರಾ ಡೌನ್ ಅನ್ನೋದು ಇಂಪಾರ್ಟೆಂಟು? ಎವ್ರಿ ಟ್ರೇಡರ್ ಎಕ್ಸ್ಪೀರಿಯನ್ಸಸ್ ಲೂಸಿಂಗ್ ಟ್ರೇಡ್ಸ್. ಸೊ ಪ್ರತಿಯೊಬ್ಬ ಟ್ರೇಡರು ಲೂಸಿಂಗ್ ಸ್ಟ್ರೀಕ್ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಅಂದರೆ ಎಲ್ಲ ಕಂಟಿನ್ಯೂ TP ಅಂತೂ ಸಿಗೋದೇ ಇಲ್ಲ. ಓಕೆ, ಕೆಲವೊಂದು ಸ್ಟ್ರೀಕ್ ಬರುತ್ತೆ, ಕಂಟಿನ್ಯೂ 10 ಟ್ರೇಡ್ 15 ಟ್ರೇಡು ಲಾಸ್ ಆಗೋ ಚಾನ್ಸಸ್ ಇದೆ. ಓಕೆ, ಈವನ್ ಪ್ರೊಫೆಷ್ನಲ್ ಟ್ರೇಡರ್ಸ್, ಅಂದರೆ ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಸಮೇತ ಈ ಥರ ಕೆಲವೊಂದು ಟೈಮ್ ಆಗುತ್ತೆ. ಅಂದರೆ ಕೆಲವೊಂದು ಮಂತ್ ಬ್ಯಾಡ್ ಮಂತ್ ಆಗಿರುತ್ತೆ. ಓಕೆ,
ದಿ ಗೋಲ್ ಈಸ್ ನಾಟ್ ಟು ಅವಾಯ್ಡ್ ಲಾಸಸ್, ದಿ ಗೋಲ್ ಈಸ್ ಟು ಕೀಪ್ ಲಾಸಸ್ ಸ್ಮಾಲ್. ಇಲ್ಲಿ ನಮ್ಮ ಗೋಲ್ ಏನಂತಂದರೆ ಲಾಸಸ್ನ ಅವಾಯ್ಡ್ ಮಾಡೋದಲ್ಲ ನಮ್ಮ ಗೋಲು. ಆ್ಯಕ್ಚುಲಿ ನಮ್ಮ ಗೋಲ್ ಏನಂತಂದರೆ ಲಾಸ್ನ ಲಿಮಿಟ್ ಮಾಡ್ಕೊಳ್ಳೋದು. ಓಕೆ, ಸ್ಮಾಲ್ ಲಾಸಸಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಅದೇ ನಮ್ಮ ಗೋಲ್ ಆಗಿರುತ್ತೆ. ಪ್ರೊಫೆಷ್ನಲ್ ಟ್ರೇಡರ್ಸ್ ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಥಿಂಕ್ ಮಾಡ್ತಾರೆ. ಹಾಗೆ ಲಿಮಿಟಿಂಗ್ ಡ್ರಾಡೌನ್, ಕಮ್ಮಿ ಡ್ರಾಡೌನ್ ಬರೋಂಗೆ ಅವ್ರ ಅಕೌಂಟ್ನ ಕಾಪಾಡ್ಕೋತಾರೆ. ಹಾಗೆ ಸ್ಟೇಯಿಂಗ್ ಇನ್ ದಿ ಗೇಮ್. ಸೊ ಕಮ್ಮಿ ಡ್ರಾಡೌನ್ ಇದ್ದಾಗ ಫಾರ್ ಎಕ್ಸಾಂಪಲ್ ಈ ಮಂತ್ ನಾನು 5% ಅಷ್ಟೇ ಕಳ್ಕೊಳ್ಳೋದಪ್ಪ, ಸೊ 5% ಅಷ್ಟೇ ಕಳ್ಕೊತೀರ. ಅದಾದಮೇಲೆ ಕಳ್ಕೊಳ್ಳೋಕ್ಕೆ ಹೋಗಲ್ಲ ನೀವು, ಟ್ರೇಡಿಂಗಿಂದ ಸ್ವಲ್ಪ ದೂರ ಇದ್ಬಿಡ್ತೀರ, ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ ಅಂತ. ಯಾಕಂದರೆ ನಿಮ್ಮ ಈ ಮಂತ್ ಡ್ರಾಡೌನ್ ಫಾರ್ ಎಕ್ಸಾಂಪಲ್ 5% ಇಟ್ಟಿದ್ದೀರಾ ಅಂದರೆ ನೀವು ಈ ಮಂತ್ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಎಷ್ಟು ಪರ್ಸೆಂಟು? 10%. ಓಕೆ, 5% ಇಟ್ಟಿದ್ರೆ ಲಾಸ್ ಲಿಮಿಟ್ ಅಂತಂದಾಗ ನೀವು ಎಕ್ಸ್ಪೆಕ್ಟ್ ಮಾಡಬೇಕಿರೋದು 10%. 1:2 ರಿಸ್ಕ್ ರಿವಾರ್ಡ್ ಆದರೆ, 1:3 ರಿಸ್ಕ್ ರಿವಾರ್ಡ್ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಎಷ್ಟು? 15% ಅಲ್ವಾ? ಅಂದರೆ 5% ಡ್ರಾಡೌನ್ ಇದ್ದಾಗ 15%ನ ಏಮ್ ಮಾಡ್ಬೋದು. ಸೊ ನಿಮಗೆ 5% ಲಾಸ್ ಆಯಿತಾ, 5 ಟ್ರೇಡ್ಸು SL ಹೊಡಿತಾ, ಆ ಮಂತೆ ಟ್ರೇಡ್ ಮಾಡೋದೇ ಇರೋದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಹೋದ್ರು ಈ ಮಂತಲ್ಲಿ 1,00,000 ಇರೋದು 95,000 ಆಗಿರುತ್ತೆ. ಸೊ 5,000 ಅನ್ನೋದು ಹೋಗಿರುತ್ತೆ. ನೆಕ್ಸ್ಟ್ ಮಂತ್ ನೋಡೋಣ, ನೆಕ್ಸ್ಟ್ ಮಂತು 5% ರಿಸ್ಕ್ ಇಡ್ತೀರಾ, ಅಂದರೆ 5% ಡ್ರಾಡೌನ್ ಇಡ್ತೀರಾ. ಸೊ ಟಾರ್ಗೆಟ್ ಏನಾದ್ರು 15% ಸಿಕ್ಕಿದ್ರೆ ನಿಮಗೆ ನೀವು ಬ್ರೇಕ್ ಇವನಿಂದ ಮತ್ತೆ ಪಾಸಿಟಿವಲ್ಲೇ ಇರ್ತೀರ. ಓಕೆ, ಸೊ ಈ ಥರ ಸ್ಟೇಯಿಂಗ್ ಇನ್ ದಿ ಗೇಮ್ ಅಂತಂದರೆ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಕ್ಯಾಪಿಟಲ್ ಪ್ರೊಟೆಕ್ಷನ್ ಜೊತೆಗೆ ಈ ಗೇಮಲ್ಲಿ ಡಿಸಿಪ್ಲಿನ್ ಆಗಿರಬೇಕು. ಇಲ್ಲಾಂದರೆ ಏನು ಮಾಡ್ತೀರಾ ಗೊತ್ತಾ, ಇರೋ ಕ್ಯಾಪಿಟಲೆಲ್ಲ ವಾಶ್ಔಟ್ ಮಾಡ್ಕೊಂಡು ಈ ಗೇಮ್ನೇ ಬಿಟ್ಬಿಡ್ತೀರಾ. ಓಕೆ, ಗೇಮ್ ಅಂತಲ್ಲ, ಈ ಬಿಸ್ನೆಸ್ನೇ ಬಿಟ್ಬಿಡ್ತೀರಾ. ಓಕೆ, ವೈ ಬಿಗ್ ಡ್ರಾಡೌನ್ಸ್ ಆರ್ ಡೇಂಜರಸ್. ಯಾಕೆ ಬಿಗ್ ಡ್ರಾಡೌನ್ಸು ಡೇಂಜರಸ್? ಇವಾಗ ನಾನು ಹೇಳಿದ್ದು ಸ್ಮಾಲರ್ ಡ್ರಾಡೌನ್ಸು. ಇವಾಗ ಬಿಗ್ ಡ್ರಾಡೌನ್ಸ್ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಎಕ್ಸಾಂಪಲು, ಅಕೌಂಟ್ 1 lakh. ಇವಾಗ ನಿಮ್ಮ ಅಕೌಂಟು 1 lakh ಡೆಪಾಸಿಟ್ ಮಾಡಿದ್ದೀರಾ, ಇವಾಗ ನಿಮ್ಮ ಜೊತೆ 1 lakh ಇದೆ ಅಂತ ಅಂದ್ಕೊಳ್ಳಿ. ಲಾಸ್ 50%. ಸೊ ನೀವು ಏನೋ ಟ್ರೇಡ್ ಮಾಡ್ಕೊಂಡು 50% ಲಾಸಿಗೆ ಬಂದ್ರಿ. ನ್ಯೂ ಬ್ಯಾಲೆನ್ಸ್ ನೋಡಿದರೆ 50,000 ಇರೋದು. ಇವಾಗ 1,00,000 ಇದ್ದಿದ್ದ ಅಕೌಂಟ್ ಇವಾಗ 50,000 ಬಂದು ನಿಂತಿದೆ ಒಂದು 5 ದಿನದಲ್ಲಿ. ಓಕೆ, ಟು ರಿಕವರ್ ಬ್ಯಾಕ್ ಟು 1 lakh ಯು ನೋ ನೀಡ್ ಟು 100% ಪ್ರಾಫಿಟ್. ಸೊ ಇದನ್ನೇನಾದರೂ ನೀವು 50,000ದಿಂದ ಮತ್ತೆ 1,00,000 ಮಾಡಬೇಕು ಅಂತಂದರೆ ನಿಮಗೆ ಎಷ್ಟು % ಪ್ರಾಫಿಟ್ ಮಾಡಬೇಕು ಹೇಳಿ? 100% ಮಾಡಬೇಕು ಅಲ್ವಾ? 50 ರೂಪಾಯಿಂದ ಮತ್ತೆ 100 ರೂಪಾಯಿ ಮಾಡಬೇಕು ಅಂತಂದರೆ 100% ರಿಟರ್ನ್ಸ್ ಬಂದರೆ ಮಾತ್ರ ನಿಮಗೆ ಅದು 1,00,000 ಅನ್ನೋದು ಆಗೋದು ಅಲ್ವಾ? ಅದಕ್ಕೆ ನೀವು 100% ಪ್ರಾಫಿಟ್ ಅನ್ನೋದು ಮಾಡಬೇಕು. ದಿಸ್ ಈಸ್ ವೈ ಕಂಟ್ರೋಲಿಂಗ್ ಡ್ರಾಡೌನ್ ಈಸ್ ಸೋ ಇಂಪಾರ್ಟೆಂಟ್. ಸೊ ಇದಕ್ಕೆ ಹೇಳೋದು, ಕಂಟ್ರೋಲಿಂಗ್ ಡ್ರಾಡೌನ್ ಇದ್ದಾಗ ನೀವು ರಿಕವರ್ ಮಾಡ್ತಾ ಇರೋದು ತುಂಬ ಈಸಿ. ಓಕೆ, ಸೊ ಅದರಿಂದ ಯಾವತ್ತೂ ಕಂಟ್ರೋಲ್ ಡ್ರಾಡೌನ್ನೇ ನೀವು ಇಟ್ಕೋಬೇಕು. ಓಕೆ, ಇವಾಗ ಡ್ರಾಡೌನ್ ರಿಕವರಿ ಟೇಬಲ್ ನೋಡೋದಾದರೆ ಇವಾಗ ನೋಡಿ, ಇಲ್ಲಿ ಡ್ರಾಡೌನ್ ಪರ್ಸೆಂಟೇಜ್ ಇದೆ, ಅದಕ್ಕೆ ಪ್ರಾಫಿಟ್ ನೀಡೆಡ್ ಟು ರಿಕವರ್, ಎಷ್ಟು ಪ್ರಾಫಿಟ್ ಬೇಕು ಅದನ್ನ ರಿಕವರ್ ಮಾಡಿ ಬರೋಕ್ಕೆ ಅಂತ ನೋಡೋದಾದರೆ ಇವಾಗ ಫಾರ್ ಎಕ್ಸಾಂಪಲ್ 1,00,000 ಕ್ಯಾಪಿಟಲ್ ಇದ್ದವನು 5% ಕಳ್ಕೊಂಡ. ಇನ್ನು ಅವನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟೈತೆ? 95,000 ಐತೆ. ಸೊ ಅವನಿಗೆ ಬೇಕಾಗಿರೋದು 5.3% ಅಷ್ಟೇ. ಅಂದರೆ 5,300 ರೂಪಾಯಿ ಆದರೆ ಅವನು ಮತ್ತೆ 1 lakhಗೆ ಬರ್ತಾನೆ. ಬರೀ 5.3% ಆರಾಮಲ್ಲಿ ಮಾಡ್ಬೋದು. ಓಕೆ, ಅದೇ 10% ಡ್ರಾಡೌನಿಗೆ ಹೋದರೆ ನಿಮಗೆ 11.1% ಬೇಕು ಅದನ್ನ ರಿಕವರ್ ಮಾಡ್ತಾರೋಕ್ಕೆ. ಅದೇ 20% ಡ್ರಾಡೌನಿಗೆ ಹೋದರೆ ನಿಮಗೆ 25% ಬೇಕು ರಿಕವರ್ ಮಾಡ್ತಾರೋಕ್ಕೆ. ಅದೇ 30% ಡ್ರಾಡೌನಿಗೆ ಹೋದರೆ ನಿಮಗೆ 42.9% ಬೇಕು ಅದನ್ನ ರಿಕವರ್ ಮಾಡ್ತಾರೋಕ್ಕೆ. ಅದೇ ನೀವು 40%ಗೆ ಹೋದರೆ ಅದನ್ನ ರಿಕವರ್ ಮಾಡ್ತಾರೋಕ್ಕೆ ನಿಮಗೆ 66.7% ಬೇಕು. ಅದೇ ನೀವು 50% ಡ್ರಾಡೌನಿಗೆ ಹೋದರೆ ನಿಮಗೆ 100% ಬೇಕು. ಓಕೆ, ಅದೇ ನೀವು 60% ಏನಾದರೂ ಡ್ರಾಡೌನಿಗೆ ಹೋದರೆ ಫಾರ್ ಎಕ್ಸಾಂಪಲ್ 1 lakh ಆಗ್ತವರು 60,000 ಕಳ್ಕೊಂಡು ಇನ್ನು 40,000 ಅಷ್ಟೇ ಇರೋದು ಅಂತಂದರೆ ಅದನ್ನ ಮತ್ತೆ 1 lakhಗೆ ತರಬೇಕು ಅಂತಂದರೆ 150% ಮಾಡಬೇಕು. ಓಕೆ, ಹಾಗೆ 150% ಪಾಸಿಬಲ್ ಆಗುತ್ತಾ? ಇಲ್ಲ. ಅದಕ್ಕೆ ನೀವು ಗ್ಯಾಮ್ಲಿಂಗ್ ಮಾಡಬೇಕಾಗುತ್ತೆ, ಮತ್ತು ದಿನ ಅಷ್ಟು ಇಷ್ಟು ಟ್ರೇಡೆಲ್ಲ ತೊಗೊಂಡು ಹೆಂಗೆಲ್ಲ ರಿಕವರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಕಂಟ್ರೋಲ್ ಡ್ರಾಡೌನ್ ಇದ್ದಾಗ ನಿಮಗೆ ಇಷ್ಟೆಲ್ಲ ತಲೆ ಬಿಸಿ ಇರೋಲ್ಲ. ಓಕೆ, ಅದೇ ನೀವೇನಾದ್ರು 70% ಡ್ರಾಡೌನಿಗೆ ಹೋದರೆ 233% ಬೇಕು. ಸೊ 233% ಇಂಪಾಸಿಬಲ್ ಅದು. ಓಕೆ, ಅಷ್ಟು ಈಸಿಲೆಲ್ಲ ರಿಕವರ್ ಮಾಡಿ ತರೋಕ್ಕಾಗಲ್ಲ. ಸೊ ಅದರಿಂದ ಯಾವತ್ತೂ ಹೋಗಿದ್ದ ದುಡ್ಡು ಹೋಯ್ತು. ಓಕೆ, ಇಲ್ಲಿ ಗಂಟ ಯಾರ್ಯಾರು ಟ್ರೇಡಿಂಗಲ್ಲಿ ಕಳ್ಕೊಂಡಿದ್ದೀರಾ ಅದನ್ನ ಮರ್ತು ಬಿಡಿ. ಓಕೆ, ಸೊ ಇವತ್ತಿಂದ ಡಿಸಿಪ್ಲಿನ್ ಆಗಿ ನಾನು ಏನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಓಕೆ, ದಿ ಬಿಗ್ಗರ್ ದಿ ಡ್ರಾಡೌನ್ ದಿ ಹಾರ್ಡರ್ ದಿ ರಿಕವರಿ. ನೀವು ಎಷ್ಟು ಬಿಗರ್ ದಿ ಡ್ರಾಡೌನಿಗೆ ಹೋಗ್ತೀರಾ ಅಷ್ಟು ಹಾರ್ಡಾಗಿರುತ್ತೆ ಅದನ್ನ ರಿಕವರ್ ಮಾಡಿ ತರೋದು. ಓಕೆ, ಸೊ ಅದರಿಂದ ಡ್ರಾಡೌನ್ ಯಾವತ್ತೂ ಲಿಮಿಟ್ ಆಗಿರಬೇಕು. ವಾಟ್ ಕಾಸಸ್ ಡ್ರಾಡೌನ್ಸ್? ಡ್ರಾಡೌನ್ಸ್ ಆಗೋಕ್ಕೆ ಮೇಯ್ನ್ ಕಾರಣಗಳು ಏನಂತಂದರೆ ಕಾಮನ್ ರೀಸನ್ ಇನ್ಕ್ಲೂಡ್ ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್ 1% ರಿಸ್ಕ್ ತೊಗೊಂಡಿರ್ತೀರ, ಟ್ರೇಡು 1:1 ತಲುಪಲ್ಲ, ಸ್ವಲ್ಪ ಪ್ರಾಫಿಟ್ಸ್ ಕಾಣಿಸ್ತಾ ಇದೆ ಅಂತ ಎಕ್ಸಿಟ್ ಆಗೋದು, ಅಥವಾ ಸ್ಟಾಪ್ ಲಾಸ್ ಇಡೋದೇ ರ್ಯಾಂಡಮ್ ಆಗಿ ಲಾಟ್ ಸೈಜಸ್ಗಳನ್ನ ಹೊಡಿಯೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಓವರ್ ಟ್ರೇಡಿಂಗು, ಒಂದು SL ಆಯಿತು ಅಂತ ಮತ್ತೆ ಟ್ರೇಡ್ಸ್ನ ಪ್ಲೇಸ್ ಮಾಡ್ತಾ ಹೋಗೋದು.
ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೋ ಸ್ಟಾಪ್ ಲಾಸು, ಕೆಲವೊಂದು ಸ್ಟಾಪ್ ಲಾಸ್ ಇಡೋದೆ ಸುಮ್ಮನೆ ಟ್ರೇಡ್ ಮಾಡೋದು, ಆ ಥರನೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ರಿವೆಂಜ್ ಟ್ರೇಡಿಂಗ್ ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಗಳು ಒಂದು ಸಲ ನೋಡಿ. ಹಾಗೆ ಎಮೋಷ್ನಲ್ ಡಿಸಿಷನ್ಸು, ಸೊ ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇರೋಲ್ಲ ಆ ಟೈಮಲ್ಲಿ. ಸೊ ನೀವು ಅವಾಗ ಏನು ಮಾಡ್ತೀರಾ, ಮತ್ತೆ ಟ್ರೇಡ್ ತೊಗೊಂಡು ರಿವೆಂಜ್ ಮಾಡೋಕ್ಕೆ ಹೋಗಿ ಇನ್ನೂ ಡ್ರಾಡೌನಿಗೆ ಹೋಗ್ಬಿಡ್ತೀರಾ. ರಿಸ್ಕಿಂಗ್ ಟೂ ಮಚ್ ಪರ್ ಟ್ರೇಡು. ಸೊ ಕೆಲವೇ ಟ್ರೇಡ್ಗಳಲ್ಲಿ ಇವಾಗ ಫಾರ್ ಎಕ್ಸಾಂಪಲು, ಇವಾಗ ನಾನು ಹೇಳಿರೋ ಬ್ರೋಕರಲ್ಲಿ ನೀವು ತುಂಬ ಜನ ಏನು ಮಾಡ್ತಿರ್ತೀರಾ, ಮಿನಿಮಮ್ ಡೆಪಾಸಿಟ್ $21 ಅಂತ ಗೊತ್ತಿದೆ. ಸೊ $21 ಡೆಪಾಸಿಟ್ ಮಾಡ್ತೀರಾ, ಒಂದೇ ಟ್ರೇಡಲ್ಲಿ ರಿಸ್ಕ್ ಮಾಡಿಬಿಡೋದು. ಹೋದರೆ $21 ಹೋಯಿತು, ಬಂದರೆ ನನಗೆ $42 ಬರಬೇಕು, ಇಲ್ಲ $60 ಬರಬೇಕು, ಇಲ್ಲ $100 ಬರಬೇಕು ಅಂತ ಈ ಥರ ಮಾಡೋದು. ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಹೆಲ್ತಿ ವರ್ಸಸ್ ಅನ್ಹೆಲ್ತಿ ಡ್ರಾಡೌನ್. ಇವಾಗ ಹೆಲ್ತಿ ಡ್ರಾಡೌನಿಗೂ ಅನ್ಹೆಲ್ತಿ ಡ್ರಾಡೌನಿಗೂ ಡಿಫ್ರೆನ್ಸ್ ಏನೋ ನೋಡೋಣ. ಹೆಲ್ತಿ ಡ್ರಾಡೌನ್ ನೋಡೋದಾರೆ ಸ್ಮಾಲ್ ಆಗಿರುತ್ತೆ, ಕಂಟ್ರೋಲ್ಡ್ ಆಗಿರುತ್ತೆ, ಹಾಗೆ ಪಾರ್ಟ್ ಆಫ್ ನಾರ್ಮಲ್ ಟ್ರೇಡಿಂಗಲ್ಲಿ ಹೆಲ್ತಿ ಡ್ರಾಡೌನ್ ಹಾಗೇ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದ್ರೆ 5 to 10%. ಸೊ 5 to 10% ಎಲ್ಲ ನಿಮಗೆ ಲಾಸ್ ಬರ್ತಿದೆ ಪರ್ ಮಂತ್ ಅಂತಂದರೆ ಅದು ಹೆಲ್ತಿ ಡ್ರಾಡೌನ್, ಅದೇನು ದೊಡ್ಡ ಡ್ರಾಡೌನ್ ಅಲ್ಲ. ಓಕೆ, ಸೊ ಅದನ್ನು ರಿಕವರ್ ಮಾಡಬೇಕು ಅಂತ ನೀವು ಯಾವತ್ತೂ ಆಸೆ ಪಡೋಕ್ಕೂ ಹೋಗಲ್ಲ. ಓಕೆ, ಇದು ಮಾರ್ಕೆಟ್ ಸಿನಾರಿಯೋ ಅಂದ್ಕೊಂಡು ಸುಮ್ಮನೆ ಆಯ್ತೀರ. ಅದೇ ಅನ್ಹೆಲ್ತಿ ಡ್ರಾಡೌನ್ ನೋಡೋದಾರೆ ಲಾರ್ಜು, ಅಂದರೆ ಡ್ರಾಡೌನ್ ಅನ್ನೋದು ತುಂಬ ಲಾರ್ಜಿಗೆ ಹೋಗುತ್ತೆ. ಹಾಗೆ ಇದರಿಂದ ಎಮೋಷ್ನಲ್ ಡಿಸಿಷನ್ಸ್ ತೊಗೋತೀರಾ. ಹಾಗೆ ಇದನ್ನು ಡಿಫಿಕಲ್ಟ್ ಟು ರಿಕವರ್, ನಿಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ರಿಕವರ್ ಮಾಡಿ ತರೋಕ್ಕೆ. ಎಕ್ಸಾಂಪಲ್ ನೋಡಿದ್ರೆ 40 to 60%. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಟ್ರೇಡರು 1,00,000 ಹಾಕ್ಕೊಂಡಿದ್ದಾನೆ, ಅವ್ನಿಗೆ ಈ ಮಂತು 5% ಲಾಸ್ ಆಯಿತು. ಅವನೇನು ಚಿಂತೆ ಮಾಡಲ್ಲ, ಬಿಕಾಸ್ ಇದನ್ನು ನೆಕ್ಸ್ಟ್ ಮಂತಲ್ಲಿ ಒಳ್ಳೆ ಟಾರ್ಗೆಟ್ ಸಿಕ್ತು ಅಂತಂದರೆ ಅದು ರಿಕವರ್ ಆಗೇ ಆಗುತ್ತೆ. ನಾವು ಪ್ರಾಪರಾಗಿ ಡಿಸಿಪ್ಲಿನಿಂದ ಹೋದರೂ ಅದು ರಿಕವರ್ ಆಗೇ ಆಗುತ್ತೆ. ಅದೇ ಗ್ಯಾಮ್ಲರ್ ಮೈಂಡ್ಸೆಟ್ ಇರೋನೇನು ಮಾಡ್ತಾನೆ, 40-60% ಕಳ್ಕೊತಾನೆ. ಸೊ 60% ಕಳ್ಕೊಂಡಾಗ ಅವ್ನಿಗೆ ನೆಕ್ಸ್ಟ್ ಮಂತ್ ಅದು ಪಾಸಿಬಲ್ ಇದೆಯಾ 1,00,000 ತಗೋಕ್ಕೆ ಆಗಲ್ಲ. ಅವಾಗ ಮತ್ತೆ ರಿವೆಂಜಿಂಗ್ ಇಳಿತಾನೆ. ಸೊ ಆಮೇಲೆ ಅಂತಾನೆ ಟ್ರೇಡಿಂಗ್ ಅಂದ್ರೇ ಗ್ಯಾಮ್ಲಿಂಗು. ಟ್ರೇಡಿಂಗಲ್ಲಿ ಯಾರೂ ಹೋಗಬೇಡಿ, ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊತೀರಾ. ಯಾಕೆ ಕಳ್ಕೊತೀರಾ ಅಂದರೆ ಪ್ರಾಪರ್ ನಾಲೆಡ್ಜ್ ಇಲ್ಲ. ಓಕೆ, ನಿಮ್ಗೆ ಇಷ್ಟೆಲ್ಲ ನಾಲೆಡ್ಜ್ ಸಿಕ್ಕಿನೂ ನೀವು ಕಳ್ಕೊತಿದ್ದೀರಾ ಅಂತಂದರೆ ನಿಮ್ಮಂಥ ದಡ್ರು ಇನ್ನೊಬ್ಬರಿಲ್ಲ. ಓಕೆ, ನಮಗೆ ಈಸಿ ವೇಲಿ ಮನಿ ಮಾಡೋಕ್ಕಾಗೋದು ಅದು ಟ್ರೇಡಿಂಗಿಂದ ಮಾತ್ರ. ಇನ್ನು ಯಾವುದೇ ಕೆಲಸಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಕಷ್ಟ ಇದೆ ಅಂತ ಹೋಗಿ ಕೇಳಿ ನೋಡಿ, ಇಲ್ಲ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಇಷ್ಟು ಈಸಿಲಿ ಸಿಗೋದನ್ನ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಅಂದರೆ ಪ್ರಾಪರಾಗಿ ರೂಲ್ಸ್ ಫಾಲೋ ಮಾಡೋದೆ ಅಥವಾ ಇನ್ನೊಂದೇನೋ ನಾನು ಹೇಳಿರೋದು ಏನೂ ಫಾಲೋ ಮಾಡೋದೆ ನೀವು ಕಳ್ಕೊತಾ ಇರ್ತೀರಾ. ಅದರಿಂದ ಆ ಥರ ಆಗುತ್ತೆ. ಸೊ ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ನೋಡಿದರೆ ಹೌ ಟು ಕಂಟ್ರೋಲ್ ಡ್ರಾಡೌನ್. ಯಾವ ಥರ ನಾವು ಡ್ರಾಡೌನ್ನ ಕಂಟ್ರೋಲ್ ಮಾಡ್ಬೋದು. ಫಸ್ಟು ಪಾಯಿಂಟ್ ನೋಡಿದರೆ ರಿಸ್ಕ್ ಓನ್ಲಿ 1 or 2% ಪರ್ ಟ್ರೇಡ್. ಪ್ರತಿ ದಿನ ನೀವು 1 or 2% ಅಷ್ಟೇ ರಿಸ್ಕ್ ಮಾಡಬೇಕು. 2% ಲಾಸ್ ಆಯಿತಾ, ಆವತ್ತು ಡೇ ಕ್ಲೋಸ್. ಎಕ್ಸಾಂಪಲು, ಅಕೌಂಟು ಇವಾಗ 1,00,000 ಇದೆ, ರಿಸ್ಕ್ 1% ಅಂತಂದರೆ ನಮಗೆ ಬರೀ ₹1,000 ಅಷ್ಟೇ ನಾವು ರಿಸ್ಕ್ ತೊಗೊಳ್ಳೋದು. ನಮಗೆ ಪ್ರಾಫಿಟ್ಸ್ ಆದರೂ 1:2 ರಿಸ್ಕ್ ರಿವಾರ್ಡ್ ಇರೋರಿಗೆ 2,000 ಆಗುತ್ತೆ. ಅದೇ 1:3 ರಿಸ್ಕ್ ರಿವಾರ್ಡ್ ಇರೋರಿಗೆ 3,000 ಆಗುತ್ತೆ. ಈವನ್ ಆಫ್ಟರ್ ಸವರಲ್ ಲಾಸಸ್ ಯುವರ್ ಅಕೌಂಟ್ ಸ್ಟೇಸ್ ಹೆಲ್ತಿ. ಈ ಥರ ನಿಮಗೇನಾದ್ರು 10 ಟ್ರೇಡ್ ಲಾಸ್ ಆಯಿತು ಅಂತಂದರೂ ನಿಮ್ಮ ಅಕೌಂಟ್ ಹೆಲ್ತಿಲೇ ಇರುತ್ತೆ. ಯಾಕಂದರೆ 1,00,000ದಿಂದ 10 ಟ್ರೇಡ್ ಎಸ್ ಆಯಿತು ಅಂತಂದರೆ 10% ಹೋಗುತ್ತೆ. 10% ಹೋಯಿತು ಅಂತಂದರೆ ನಿಮ್ದು ಇನ್ನೂ 90,000 ಬ್ಯಾಲೆನ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಪಾಯಿಂಟ್, ಆಲ್ವೇಸ್ ಯೂಸ್ ಎ ಸ್ಟಾಪ್ ಲಾಸ್. ಎಲ್ಲ ಟ್ರೇಡ್ ತೊಗೋಬೇಕಾದ್ರೂ ನೀವು ಸ್ಟಾಪ್ ಲಾಸ್ನ ಯೂಸ್ ಮಾಡಬೇಕು. ಸ್ಟಾಪ್ ಲಾಸ್ ಲಿಮಿಟ್ ಲಾಸಸ್ ಆಟೋಮೆಟಿಕಲಿ. ಸ್ಟಾಪ್ ಲಾಸ್ ಅನ್ನೋದು ನಿಮ್ಮ ಲಾಸ್ನ ಲಿಮಿಟ್ ಮಾಡುತ್ತೆ. ನಿಮಗೆ ಇವಾಗ ₹1,000 ಹೋಗಬೇಕು ಅಂತಂದರೆ ಅವತ್ತು ₹1,000 ಮಾತ್ರ ಹೋಗುತ್ತೆ. ವಿತೌಟ್ ಎ ಸ್ಟಾಪ್ ಲಾಸ್ 1 ಟ್ರೇಡ್ ಕ್ಯಾನ್ ಡೆಸ್ಟ್ರಾಯ್ ಯುವರ್ ಅಕೌಂಟ್. ನೀವೇನಾದ್ರು ವಿತೌಟ್ ಸ್ಟಾಪ್ ಲಾಸು ಇಡೋದೆ ನೀವೇನಾದ್ರು ಟ್ರೇಡ್ ಪ್ಲೇಸ್ ಮಾಡಿ ಮರ್ತು ಬಿಟ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಅರ್ಜೆಂಟ್ ಎಮರ್ಜೆನ್ಸಿ ಹೋಗೋದಿದೆ ಅಂತ ಹೋಗಿರ್ತೀರ, ಅದೇನಾಗುತ್ತೆ ನಮ್ಮ ಆಪೋಸಿಟ್ ಡೈರೆಕ್ಷನಿಗೆ ಫುಲ್ ಕಂಪ್ಲೀಟ್ ಅಕೌಂಟ್ ವಾಶ್ಔಟ್ ಆಗೋ ಚಾನ್ಸಸ್ ಇದೆ. ಓಕೆ, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದರಿಂದ ಹೇಳ್ತಿರೋದು, ಯಾವತ್ತೂ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಟ್ರೇಡ್ಸ್ ತೊಗೋತೀರಾ ಸ್ಟಾಪ್ ಲಾಸ್ ಮಸ್ಟು. ಟೇಕ್ ಪ್ರಾಫಿಟ್ ಬೇಕಾದ್ರೆ ನೀವು ಬಿಡ್ಬೋದು, ಬೇಕಾದ್ರೆ ಮೇಲಕ್ಕೆ ಹೋಯ್ತಾನೆ ಅಂತ, ಬಟ್ ಸ್ಟಾಪ್ ಲಾಸ್ ಅನ್ನೋದು ಫಿಕ್ಸ್ ಆಗಿರಬೇಕು. ಓಕೆ, ನೆಕ್ಸ್ಟು ಥರ್ಡ್ ಪಾಯಿಂಟ್ ನೋಡಿದ್ರೆ ಅವಾಯ್ಡ್ ಓವರ್ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿದರೆ ಸಾಕು. ಮೋರ್ ಟ್ರೇಡ್ಸ್ ನಾಟ್ ಈಕ್ವಲ್ ಟು ಮೋರ್ ಪ್ರಾಫಿಟ್ಸ್. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ತುಂಬ ಟ್ರೇಡ್ಸು ನಾಟ್ ಈಕ್ವಲ್ ಟು ಹೆವಿ ಪ್ರಾಫಿಟ್ಸು. ಓಕೆ, ಸೊ ನೀವು ತುಂಬ ಟ್ರೇಡ್ಸ್ ತೊಗೋತಿದ್ದೀರಾ ಅಂತಂದ ತಕ್ಷಣ ನಿಮಗೆ ತುಂಬ ಪ್ರಾಫಿಟ್ಸ್ ಆಗೋಲ್ಲ. ಓನ್ಲಿ ಟ್ರೇಡ್ ಹೈ ಕ್ವಾಲಿಟಿ ಸೆಟಪ್ಸ್. ಯಾವತ್ತೂ ನಾವು ಹೈ ಕ್ವಾಲಿಟಿ ಸೆಟಪ್ಸ್ಗಳು ಮಾತ್ರ ಫೋಕಸ್ ಮಾಡಬೇಕು. ಓಕೆ, ಫೋರ್ತ್ ಪಾಯಿಂಟ್ ನೋಡೋದಾದ್ರೆ ಡೋಂಟ್ ರಿವೆಂಜ್ ಟ್ರೇಡು. ಸೊ ಯಾವತ್ತೂ ರಿವೆಂಜ್ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಆಫ್ಟರ್ ಯರ್ ಲಾಸ್ ಡೋಂಟ್ ಇನ್ಕ್ರೀಸ್ ಲಾಟ್ ಸೈಜು. ಯಾವತ್ತೂ ಒಂದು ಲಾಸ್ ಆದಮೇಲೆ ಲಾಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಮಾಡಬಾರ್ದು. ಡೋಂಟ್ ಟ್ರೇಡ್ ಎಮೋಷ್ನಲಿ. ಯಾವತ್ತೂ ನೀವು ಎಮೋಷ್ನಲಿ ಥಿಂಕ್ ಮಾಡಿ ಟ್ರೇಡ್ನ ತೊಗೋಬಾರ್ದು. ಯಾವತ್ತೂ ನೀವು ಒಂದು ಟ್ರೇಡ್ ತೊಗೋತೀರಾ ಅಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಂಗಿರಬೇಕು. ಲಾಜಿಕಲಿ ಥಿಂಕ್ ಮಾಡಬೇಕು. ಲಾಜಿಕಿಗೂ ಎಮೋಷನ್ಗೂ ಬೇರೆ ಬೇರೆ ಕನೆಕ್ಷನ್ಸ್ ಇದೆ. ಓಕೆ, ನೀವು ಎಮೋಷ್ನಲಿ ಥಿಂಕ್ ಮಾಡಿದ್ರೆ ನೀವು ರಾಂಗಾಗೇ ಮಾಡ್ತೀರಾ. ಅದೇ ಲಾಜಿಕಲಿ ಥಿಂಕ್ ಮಾಡಿದ್ರೆ ನೀವು ಪ್ರಾಪರಾಗಿ ಮಾಡ್ತೀರಾ. ಓಕೆ,
ಅಕ್ಸೆಪ್ಟ್ ದಿ ಲಾಸು, ವೆಯ್ಟ್ ಫಾರ್ ದಿ ನೆಕ್ಸ್ಟ್ ಸೆಟಪ್. ಯಾವತ್ತು ನಮ್ಮ ಲಾಸ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ನೆಕ್ಸ್ಟ್ ಸೆಟಪಿಗೋಸ್ಕರ ವೆಯ್ಟ್ ಮಾಡಬೇಕು. ಆ ಡಿಸಿಪ್ಲಿನ್ ಒಂದು ಸಲ ಬಂತಾ ಇನ್ನು ಯಾವತ್ತೂ ನಿಮ್ಮನ್ನ ಯಾರೂ ಮೀರ್ಸೋಕ್ಕಾಗಲ್ಲ ಟ್ರೇಡಿಂಗಲ್ಲಿ. ಓಕೆ, ಅದು ಬರಬೇಕು. ಅದು ಬಂದಾದರೆ ಮಾತ್ರ ನೀವು ಇಲ್ಲಿ ಟ್ರೇಡಿಂಗಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು. ಓಕೆ, ನೆಕ್ಸ್ಟು 5th ಅನ್ನು ಫಾಲೋ ಯುವರ್ ಟ್ರೇಡಿಂಗ್ ಪ್ಲ್ಯಾನ್. ಯಾವತ್ತು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ನೀವು ಯಾವತ್ತು ಫಾಲೋ ಮಾಡಬೇಕು. ಯುವರ್ ಪ್ಲ್ಯಾನ್ ಶುಡ್ ಬಿ ಇನ್ಕ್ಲೂಡ್ ಎಂಟ್ರಿ ರೂಲ್ಸ್ ಇರಬೇಕು, ಎಕ್ಸಿಟ್ ರೂಲ್ಸ್ ಇರಬೇಕು, ರಿಸ್ಕ್ ಪರ್ಸೆಂಟೇಜ್ ಇರಬೇಕು, ಮ್ಯಾಕ್ಸಿಮಮ್ ಡೈಲಿ ಲಾಸ್ ಎಷ್ಟು ಅಂತ ಇರಬೇಕು, ಹಾಗೆ ಮ್ಯಾಕ್ಸಿಮಮ್ ಟ್ರೇಡ್ಸ್ ಪರ್ ಡೇ. ಓಕೆ, ಒಂದು ದಿನದಲ್ಲಿ ಎಷ್ಟು ಟ್ರೇಡ್ಸ್ ತೊಗೋಬೇಕು ಅನ್ನೋದು ನಿಮ್ಮ ರೂಲಲ್ಲಿ ಇರಬೇಕು. ಆ ರೂಲ್ ಬಿಟ್ಟು ನೀವು ಆಟ ಆಡಬಾರ್ದು. ಆ ರೂಲ್ ಯಾವಾಗ ಬಿಡ್ತೀರಾ ಆವತ್ತು ನೀವು ಲಾಸಸ್ಗಳು ಮಾಡ್ತಾ ಹೋಗ್ತೀರಾ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೇನೂ ನೀವು ಲಾಸ್ ಮಾಡ್ತೀರಾ ಅಂತಂದರೆ ಅದು ನಿಮ್ಮ ದಡ್ಡತನ ಅಷ್ಟೇ. ಓಕೆ, ಸೊ ಅದರಿಂದ ಯಾರು ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೈಲಿ ಡ್ರಾಡೌನ್ ಲಿಮಿಟು. ಸೊ ನೀವೇನು ಮಾಡಬೇಕು ಅಂತಂದರೆ ಯಾವತ್ತು ಒಂದು ಡ್ರಾಡೌನ್ ಲಿಮಿಟ್ ಸೆಟ್ ಮಾಡಿಬಿಡ್ಬೇಕು. ಓಕೆ, ಇವಾಗ ಫಂಡೆಡ್ ಅಕೌಂಟ್ಸಲ್ಲೇ ಹೇಳೋದಾದರೆ ಡೈಲಿ ಡ್ರಾಡೌನ್ 5% ಕೊಡ್ತಾನೆ. ಅದರಲ್ಲೂ 2% ಮೇಲೆ ಏನಾದ್ರು ಲಾಸ್ ಆಯಿತು ಅಂತಂದರೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಅದರಿಂದ ಹೇಳ್ತಿರೋದು, ನೀವು ನಿಮ್ಮ ಲೈಫಲ್ಲಿ ನಿಮ್ಮ ರಿಯಲ್ ಕ್ಯಾಪಿಟಲಿಗಾದರೂ ಡ್ರಾಡೌನ್ ಸೆಟ್ ಮಾಡ್ಕೋಬೇಕು. ಪ್ರೊಫೆಷ್ನಲ್ ಟ್ರೇಡರ್ಸ್ ಆಫ್ಟನ್ ಸೆಟ್ ಡೈಲಿ ಲಾಸ್ ಲಿಮಿಟ್ 2 or 3%. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತು 2 or 3%ನ ಸೆಟ್ ಮಾಡ್ತಾರೆ. ಓಕೆ, ಸೊ ಇಫ್ ದಟ್ ಲಿಮಿಟ್ ಇಸ್ ರೀಚ್ಡ್, ಏನಾರು ಆ ಲಿಮಿಟ್ ಏನಾದ್ರು ರೀಚ್ ಆಯಿತು ಅಂದ್ಕೊಳ್ಳಿ, 3 ಟ್ರೇಡ್ಸು SL ಹೊಡಿತು ಅಂತಲೇ ಅಂದ್ಕೊಳ್ಳಿ, ಸ್ಟಾಪ್ ಟ್ರೇಡಿಂಗ್ ಫಾರ್ ದಿ ಡೇ. ಸೊ ಆವತ್ತು ಸ್ಟಾಪ್ ಮಾಡ್ತಾರೆ. ಆ ಡೇಗೆ ಇನ್ನು ಟ್ರೇಡ್ನ ನೋಡೋಕ್ಕೆ ಹೋಗಲ್ಲ, ಸ್ಕ್ರೀನ್ ಕ್ಲೋಸ್ ಮಾಡಿಬಿಟ್ಟು ಅವ್ರ ಕೆಲಸ ಏನಿದೆ ಅದು ಮಾಡ್ಕೋತಾರೆ. ಓಕೆ, ದಿಸ್ ಪ್ರಿವೆಂಟ್ಸ್ ಎಮೋಷ್ನಲ್ ಟ್ರೇಡಿಂಗ್. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಎಮೋಷ್ನಲ್ ಟ್ರೇಡಿಂಗ್ ಅನ್ನೋದು ಬರಲ್ಲ. ಓಕೆ, ಎಮೋಷ್ನಲಿ ನೀವು ಡಿಸೈಡ್ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಬಿಟ್ಟು ಅಯ್ಯೋ 3% ಲಾಸ್ ಆಯಿತು, ಏನಕ್ಕೆ ಲಾಸ್ ಆಯಿತು ಅಂತ ನೀವು ಚಾರ್ಟ್ ಮುಂದೆನೇ ಕೂತ್ಕೊಂಡ್ರೆ ನಿಮಗೆ ಇನ್ನೂ ಸೆಟಪ್ಸ್ಗಳು ಕಾಣಿಸ್ತಾ ಇರುತ್ತೆ. ಆವಾಗ ನೀವು ಲಾಜಿಕ್ ಥಿಂಕ್ ಮಾಡಲ್ಲ, ಎಮೋಷ್ನಲಿ ಥಿಂಕ್ ಮಾಡ್ತಿರ್ತೀರ. ಸೊ ಆ ಟೈಮಲ್ಲಿ ನೀವು ಖಂಡಿತ ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಹೇಳ್ತಿರೋದು, ಯಾವತ್ತೂ ನೀವು ಒಂದು ಟ್ರೇಡು ಇಷ್ಟು % ಲಾಸ್ ಆಯಿತಾ ಅವತ್ತು ಆ ಡೇ ಕ್ಲೋಸ್ ಮಾಡಿಬಿಟ್ಟು ಸುಮ್ಮನೆ ನಿಮ್ಮ ಕೆಲಸ ಏನು ನೋಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟು ವೀಕ್ಲಿ ಡ್ರಾಡೌನ್ ಲಿಮಿಟು. ಇವಾಗ ನೀವು ಪ್ರೀವಿಯಸ್ ನೋಡಿದ್ದು ಡೈಲಿ ಡ್ರಾಡೌನು, ಅದೇ ಥರ ವೀಕ್ಲಿ ಡ್ರಾಡೌನು ನೀವು ಸೆಟ್ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ನೋಡಿದ್ರೆ ಮ್ಯಾಕ್ಸಿಮಮ್ ವೀಕ್ಲಿ ಲಾಸು 5%. ಸೊ 5% ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ಈ ವೀಕಲ್ಲಿ ಇವತ್ತೊಂದು ಟ್ರೇಡ್ ತೊಗೊಂಡೋ TP ಹೊಡಿತು, ನಾಳೆ ಒಂದು ಟ್ರೇಡ್ ತೊಗೊಂಡೋ SL ಹೊಡಿತು, ನಾಡ್ದು SL ಹೊಡಿತು, ಅದ್ರ ನಾಡ್ದು TP ಹೊಡಿತು, ಅದ್ರ ನಾಡ್ದು SL ಹೊಡಿತು, ಟೋಟಲ್ 5% ಒಳಗಡೆ ನಿಮ್ಮ SLಗಳಿರಬೇಕು. ಅದನ್ನು ಮೀರ್ತು ಅಂತಂದರೆ ಆ ವೀಕೆ ಟ್ರೇಡ್ ಮಾಡೋದೇ ಇರೋದು. ಓಕೆ, ಇವಾಗ ಫಾರ್ ಎಕ್ಸಾಂಪಲು ಪರ್ ಡೇ ಇವಾಗ 2 to 3% ರಿಸ್ಕ್ ಮಾಡ್ಬೋದು ಅಂತ ನಾನು ಹೇಳಿದೆ. ಸೊ 2 ದಿನ ಕಂಟಿನ್ಯೂ 6 ಟ್ರೇಡ್ ತೊಗೊಂಡಿದ್ದು 6 SL ಆಯಿತು. ಸೊ 6 SL ಆಯಿತು ಅಂತಂದರೆ 5% ಮೇಲಾಯಿತು. 5 ಟ್ರೇಡ್ ಯಾವಾಗ SL ಆಗುತ್ತೆ ಆ ವೀಕೆ ಸುಮ್ಮನೆ ಇದ್ಬಿಡೋದು. ಓಕೆ, ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋದು. ಆ ವೀಕಲ್ಲಿ ನೀವು ಟ್ರೇಡ್ ಮಾಡೋದೇ ಇರೋದು. ಓಕೆ, ಇಫ್ ರೀಚ್ಡ್ ರಿವ್ಯೂ ಟ್ರೇಡ್ಸ್ ಡೋಂಟ್ ಫೋರ್ಸ್ ಮೋರ್ ಟ್ರೇಡ್ಸ್. ಇವಾಗ ಏನಾದರೂ 5% ಏನಾದ್ರು ರೀಚ್ ಆಯಿತಾ ಆವಾಗ ನೀವು ರಿವ್ಯೂ ಮಾಡೋದು. ಓಕೆ, ಏನೇನು ಟ್ರೇಡ್ಸ್ಗಳು ಯಾಕೆ ಆಯಿತು, ಏನೇನಕ್ಕೆ ಆಯಿತು ಅದನ್ನ ಜರ್ನಲ್ ಮಾಡಿಕೊಂಡು ನೆಕ್ಸ್ಟು ಫೋರ್ಸ್ ಮಾಡೋಕ್ಕೆ ಹೋಗೋದೇ ಇರೋದು. ಓಕೆ, ನಾನು ನೆಕ್ಸ್ಟ್ ಟ್ರೇಡ್ ತೊಗೊಳ್ಳಲ್ಲ, ಯಾಕಂದರೆ ನಂದು ವೀಕ್ಲಿ ಡ್ರಾಡೌನ್ ಇರೋದೇ 5%. ಸೊ ಅದು ಆಲ್ರೆಡಿ ರೀಚ್ ಆಗಿದೆ, ನಾನಿನ್ನು ಟ್ರೇಡ್ ಮಾಡಲ್ಲ. ಈ ಥರ ನೀವು ಮಾಡ್ತಾ ಹೋದಾಗ ನಿಮ್ಮ ಕ್ಯಾಪಿಟಲ್ ಅನ್ನೋದು ಪ್ರೊಟೆಕ್ಟ್ ಆಯ್ತಾ ಹೋಗುತ್ತೆ, ಹಾಗೆ ಬಂದಿದ್ದೆಲ್ಲ ನಿಮಗೆ ಇನ್ಕಮ್ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಎಮೋಷ್ನಲಿ ಒಂದೊಂದೇ ಮಾಡ್ತಾ ಹೋದಾಗ ನೀವು ಅದರಿಂದ ಟ್ರಿಗರ್ ಆಗಿ ಲಾಸಸ್ನ ಹೈ ಮಾಡ್ತೀರಾ. ಸೊ ಲಾಸಸ್ ಆಯಿತು ಅಂತ ಅಂದ್ಕೊಂಡು ಇದನ್ನು ರಿಕವರ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ದುಡ್ಡು ತತ್ತೀರಾ, ಅದನ್ನು ಲಾಸ್ ಮಾಡ್ಕೋತೀರಾ. ಅದನ್ನು ರಿಕವರ್ ಮಾಡೋಕ್ಕೆ ಸಾಲ ಮಾಡ್ತೀರಾ, ಸಾಲನೂ ತಂದು ಇಲ್ಲಿಗೆ ಹಾಕ್ತೀರಾ, ಅದನ್ನು ಲಾಸ್ ಮಾಡ್ಕೋತೀರಾ. ಆ ಥರ ಮಾಡಿದ್ರೆ ಒಂದಲ್ಲ ಒಂದಿನ ಊರು ಬಿಡಬೇಕಾಗುತ್ತೆ, ಇಲ್ಲಾಂದರೆ ಏನಾದ್ರು ನಿಮ್ಮ ಲೈಫಿಗೆ ನೀವೇ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಏನೇನು ಹೇಳ್ತಿದ್ದೀನಿ ಅದನ್ನು ನೀವು ಮಾಡೋದೇ ಇದ್ದರೆ ಸಾಕು. ಓಕೆ, ಯಾವ ವಿಷಯಗಳನ್ನ ಮಾಡಿ ಅಂತಿದ್ದೀನಿ ಅದನ್ನು ಮಾಡಿ, ಯಾವುದು ಮಾಡಬೇಡಿ ಅಂತಿದ್ದೀನಿ ಅದನ್ನ ಮಾಡಬೇಡಿ. ಅಷ್ಟು ಮಾಡಿದರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಯ್ತೀರ. ಅದು ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಇನ್ನೇನೇ ಮಾಡ್ತಾ ಹೋದ್ರು ನಾನು ಹೇಳಿದ್ನಲ್ಲ ಆ ಥರನೇ ಆಗುತ್ತೆ. ಓಕೆ, ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಫ್ ಡ್ರಾಡೌನ್ ಆದಾಗ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ನೋಡಿದರೆ, ಲಾರ್ಜ್ ಡ್ರಾಡೌನ್ಸ್ ಆಫ್ಟನ್ ಕಾಸ್ ಫಿಯರ್, ಭಯ ಸ್ಟಾರ್ಟ್ ಆಯ್ತದೆ. ಓಕೆ, ಒಂದು ಸಲ 50%ಗೆ ಹೋದಂಗೆ ಭಯ ಬರೋಕ್ಕೆ ಸ್ಟಾರ್ಟ್ ಆಯ್ತದೆ. ಅಯ್ಯೋ 50% ಹೋಯ್ತಲ್ಲ, ಅದು ಇದ್ದಿದ್ರೆ ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು. ಇನ್ನು ಕೆಲವೊಬ್ಬರು ಸಾಲಾಗಿಲ್ಲ ತಂದು ಅದು ತಗೊಬಂದು ಹಾಕಿರ್ತೀರ ಟ್ರೇಡಿಂಗಿಗೆ, ಅಯ್ಯೋ ಅವನಿಗೆ ಹೆಂಗೆ ವಾಪಸ್ ಕೊಡೋದು, ಅದು ಏನು ಮಾಡೋದು. ಬಿಕಾಸ್ ಈ ಫಿಯರೆಲ್ಲ ಯಾಕೆ ಬರ್ತದೆ ಅಂತಂದರೆ, ನೀವು ಬೇರೆಯವ್ರ ಅಮೌಂಟ್ ಏನಾದ್ರು ತಂದಿದ್ರೆ ಫಿಯರ್ ಬರುತ್ತೆ. ಅದೇ ನಿಮ್ಮದೇ ದುಡ್ಡಾಗಿರೆ ನೀವು ಅದನ್ನ ಫಿಯರ್ ಥಿಂಕ್ ಮಾಡಲ್ಲ, ನೀವೇನು ಮಾಡ್ತೀರಾ, ಅಯ್ಯೋ ಅದಿದ್ದಿದ್ರೆ ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅಂತ ಎಕ್ಸ್ಟ್ರಾ ಥಿಂಕ್ ಮಾಡ್ತೀರಾ. ಹಾಗೆ ಫ್ರಸ್ಟ್ರೇಷನ್ ಯಾವ ಲೆವೆಲಿಗೆ ಆಗುತ್ತೆ ಅಂತಂದರೆ, ನಿಮ್ಮ ಡ್ರಾಡೌನ್ ಏನಾದ್ರು ಜಾಸ್ತಿಗೆ ಹೋಗ್ಬಿಟ್ರೆ, ಅಯ್ಯೋ ಇದ್ದಿದ್ದರೆ ಇದು ಬ್ಯಾಡ್ ಆಗಿತ್ತು, ಇದು ಯಾಕೆ ಕೈ ಆಗ್ತೆ, ಇದಕ್ಕೆ ಬರಲೇಬಾರ್ದಿತ್ತು, ಸುಮ್ಮನೆ ಇದು ಇಷ್ಟು ದುಡ್ಡು ಇದ್ದಿದ್ರೆ ನಾನು ಇನ್ನೊಂದೇನೋ ಮಾಡ್ಬೋದಿತ್ತು. ಈ ಥರ ಎಲ್ಲ ಫ್ರಸ್ಟ್ರೇಟ್ ಆಗಿ ನಿದ್ದೆನೇ ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಹೋಗ್ಬಿಡುತ್ತೆ. ಓಕೆ, ಇವನ್ ನನಗಾದರೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹಾಗೆ ಯಾವುದೇ ಟ್ರೇಡರ್ಸಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಾಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಅಂದರೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು,
ಯಾಕಂದರೆ ಡ್ರಾ ಡೌನ್ ತುಂಬ ಹೋಗ್ಬಿಟ್ಟಿದೆ, ಇದನ್ನು ಹೆಂಗೆ ರಿಕವರ್ ಮಾಡ್ತಾರೋದು ಯೋಚನೆ, ಬರೀ ಯೋಚನೆಗಳೇ ಸ್ಟಾರ್ಟ್ ಆಯ್ತದೆ. ಹಾಗೆ ರಿವೆಂಜ್ ಟ್ರೇಡಿಂಗು. ಸೊ ಈ ಯೋಚನೆಗಳ ಜೊತೆಗೆ ಇಷ್ಟೆಲ್ಲ ಆಗಿದೆಯಲ್ವಾ, ಸೊ ಆದರೆ ಏನಾರಾಗಲಿ ನನ್ನ ಲೈಫ್ ಸಕ್ಸಸ್ ಆಗಬೇಕು ಅಂದ್ಕೊಂಡು ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಾ. ಸ್ಮಾಲ್ ಡ್ರಾಡೌನ್ಸ್ ಆರ್ ಮಚ್ ಈಸಿಯರ್ ಟು ಮ್ಯಾನೇಜ್ ಮೆಂಟಲಿ. ಸೊ ಯಾವತ್ತು ಸ್ಮಾಲ್ ಡ್ರಾಡೌನ್ಸ್ ಏನಾರು ಇದ್ದಾಗ ನಿಮಗೆ ಮ್ಯಾನೇಜ್ ಮಾಡ್ಕೋಬೋದು. ಏನು ಹೋಗಿರೋದೇ 5%, ಬಿಡು ಅದು ನೆಕ್ಸ್ಟ್ ಮಂತ್ ನೋಡ್ಕೊಂಡ್ರೆ ಆಯಿತು ಅಂತ ಆ ಮೈಂಡ್ಸೆಟ್ ಬರುತ್ತೆ. ಇಲ್ಲ ನೆಕ್ಸ್ಟ್ ವೀಕ್ ನೋಡ್ಕೊಂಡ್ರೆ ಆಯಿತು ಅಂತ ಆ ಮೈಂಡ್ಸೆಟ್ ಬರುತ್ತೆ. ಅದೇ ಒಂದೇ ದಿನದಲ್ಲಿ 50% ಹೊಡ್ಸ್ಕೊಂಡು ಅಯ್ಯಪ್ಪ ಹೆಂಗಪ್ಪ ಇದು ನಾಳೆ ಇನ್ನು 1,00,000ಕ್ಕೆ ತರೋದು ಅಂತ ಯೋಚನೆ ಮಾಡ್ತೀರ. ಸೊ ಅದರಿಂದ ಚಿಕ್ಕ ಕ್ಯಾಪಿಟಲಿಂದ ಶುರು ಮಾಡಿ ಎಲ್ಲ ಡಿಸಿಪ್ಲಿನ್ ಆಯ್ತಾ ಇದ್ದೀರಾ ಅಂತಂದಂಗೆ ಮೆಲ್ಲೆ 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 ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಿ. ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡೋಕ್ಕೆ ನಿಮಗೆ ಒಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು. ಸೊ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲದೆ ಇಲ್ಲಿ ಏನೂ ನಡೆಯಲ್ಲ. ಸೊ ನಿಮ್ಮ ಇರೋ ಕ್ಯಾಪಿಟಲ್ನೇ ನೀವು ವಿತ್ಡ್ರಾ ಮಾಡೋದೇ ಅದನ್ನ ಗ್ರೋ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ದುಡ್ಡು ಹಾಕ್ತೀರಾ ವಿತ್ಡ್ರಾ ಮಾಡ್ತೀರಾ, ದುಡ್ಡು ಹಾಕ್ತೀರಾ ವಿತ್ಡ್ರಾ ಮಾಡ್ತೀರಾ ಅಂತಂದರೆ ನಿಮ್ಮ ನಾರ್ಮಲ್ ಲೈಫ್ ಇವಾಗ ಹೆಂಗೆ ನಡೀತಿದೆ ಹಂಗೆ ನಡೀತಾ ಇರುತ್ತೆ, ಏನೂ ಸಕ್ಸಸ್ ಆಗೋಲ್ಲ. ನಿಮಗೆ ಸಕ್ಸಸ್ ಆಗಬೇಕಾ, ನೀವೇನು ಮಾಡಬೇಕು, ಕ್ಯಾಪಿಟಲು ಲಾರ್ಜ್ ಮಾಡ್ತಾ ಹೋಗಬೇಕು. ಅಂದರೆ ಇವತ್ತು $100 ಟ್ರೇಡ್ ಮಾಡ್ತೀರಾ, ಈ ತಿಂಗಳು ಒಂದು 10% ಪ್ರಾಫಿಟ್ಟು ಎಲ್ಲ ರೂಲ್ಸ್ನೂ ಫಾಲೋ ಮಾಡಿ ತೊಗೊಂಡ್ರಾ, ನೆಕ್ಸ್ಟ್ ತಿಂಗಳು ಇನ್ನೊಂದು $100 ಆ್ಯಡ್ ಮಾಡೋದು. ಸೊ ಆ್ಯಡ್ ಮಾಡಿರಾ, ಅದಕ್ಕೂ ನೀವೊಂದು 10% ಗೇನ್ ಮಾಡಿರಾ, ನೆಕ್ಸ್ಟ್ ತಿಂಗಳು ಇನ್ನೊಂದು $100 ಆ್ಯಡ್ ಮಾಡೋದು. ಈ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ಅದು ಬಿಟ್ಬಿಟ್ಟು ಇಲ್ಲಿಂದ ವಿತ್ಡ್ರಾ ಮಾಡ್ತಾ ತಗೋತಾ ಇದ್ದರೆ ಇವತ್ತು $100 ಹಾಕಿ ಈ ತಿಂಗಳು 10% ಪ್ರಾಫಿಟ್ ಆಯಿತು, ಸೊ 10% ಆಯ್ತಲ್ಲ ಅಂತ 10% ತೆಗೆದ್ರೆ ಇನ್ನು ನಿಮ್ಮ ಜೊತೆ ಉಳಿಯೋದು ಬರೀ ಈ $100. ಮತ್ತೆ ಈ $100 ಇಟ್ಕೊಂಡು 10% ಮಾಡಬೇಕು. ಈ ಥರ ಇಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಯಾವುದೇ ಇಲ್ಲಿ ಬೆಳಿಬೇಕು ಅಂತಂದರೆ ನಿಮಗೆ ಮೇಯ್ನು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಯಾಕೆ ಸೈಡ್ ಸೋರ್ಸ್ ಆಫ್ ಇನ್ಕಮ್, ಬರೀ ಇದಕ್ಕೆ ಫಂಡಿಂಗ್ ಮಾಡೋಕ್ಕೆ ಮಾತ್ರ ಅಲ್ಲ, ನಿಮ್ಮ ಬೇಸಿಕ್ ನೀಡ್ಸ್ ಏನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಿಮಗೆ ಒಂದು ಸೈಡ್ ಇನ್ಕಮ್ ಬೇಕು. ನೀವು ಇದರಿಂದನೇ ವಿತ್ಡ್ರಾ ಮಾಡ್ತಾ ತೆಗಿತಾ ಇದ್ದೀರಾ ಅಂತಂದರೆ ನಿಮ್ಮ ಡ್ರೀಮ್ ಬಿಗ್ಗಾಗಿ ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಒಬ್ಬ ಮಿಡಲ್ ಕ್ಲಾಸ್ ಲೈಫ್ ಹೆಂಗೆ ಹೋಗ್ತಿದೆ ಹಂಗೆ ಹೋಗುತ್ತೆ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಎಲ್ರಿಗೂ ಆಲ್ಮೋಸ್ಟ್ ಜಾಬ್ ಇದೆ, ಮಿನಿಮಮ್ ಅಂದರೂ 30 ಅಥವಾ 20,000 ಸ್ಯಾಲ್ರಿ ಬರ್ತಾಯಿದೆ. ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಮಂತು ಸ್ಯಾಲ್ರಿ ಬರುತ್ತಲ್ಲಪ್ಪ ಅಂತ ಅಂದ್ಕೊಂಡು ಖರ್ಚು ಮಾಡ್ತಾಯಿದ್ದಾರೆ. ಅದನ್ನು ಪ್ರಾಪರಾಗಿ ತಲೆ ಓಡಿಸಿ ಯೂಟಿಲೈಸ್ ಮಾಡಿಕೊಂಡ್ರೆ, ಪ್ರಾಪರಾಗಿ ಫಾರ್ ಎಕ್ಸಾಂಪಲ್ 50% ವಾಂಟ್ಸು ನೀಡ್ಸಿಗೆಲ್ಲ ಇಟ್ಕೊಂಡು ಇನ್ನು 50% ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಇನ್ನೊಂದು 10 ವರ್ಷ ಇದೇ ಕೆಲಸ ಮಾಡಿದ್ರು ಅವನೊಬ್ಬ ಕರೋಡ್ಪತಿನೇ. ಓಕೆ, ಸೊ ಅವನು ಅದನ್ನ ಥಿಂಕ್ ಮಾಡಲ್ಲ. ಅವನಿಗೆ ಹೆಂಗೆ, ಇವಾಗ ಸಿಗ್ತಿರೋ ಅಮೌಂಟ್ ಇವತ್ತು ಖಾಲಿ ಮಾಡಬೇಕು, ನೆಕ್ಸ್ಟ್ ಬರುತ್ತೆ, ನಾನು ಕೆಲಸ ಮಾಡ್ತೀನಲ್ಲ ಬರುತ್ತೆ. ಸೊ ಈ ಥರ ಥಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಯಾವತ್ತೂ ರಿಚ್ ಪೀಪಲ್ಸ್ ಯಾಕೆ ಶ್ರೀಮಂತರೇ ಆಗ್ತಾರೆ, ಬಡವ್ರು ಆಗ್ತಾರೆ ಅಂದರೆ ಬಡವರು ಥಿಂಕ್ ಮಾಡೋದು ಈ ಥರ, ಶ್ರೀಮಂತರು ಥಿಂಕ್ ಮಾಡೋದು ಆ ಥರ. ಓಕೆ, ಶ್ರೀಮಂತರು ಯಾವತ್ತು ಅವ್ರಿಗೆ ಸಿಕ್ಕಿರೋ ದುಡ್ಡನ್ನ ಯಾವ ಥರ ಗ್ರೋ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಅದೇ ಬಡವರು ನನಗೆ ಸಿಕ್ಕಿರೋ ಅಮೌಂಟ್ನ ನಾನು ಯಾವ ಥರ ಖರ್ಚು ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ ನಾನು ನನ್ನ ಕಮ್ಯುನಿಟಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು $100 ಹಾಕೊಂಡು ಟ್ರೇಡ್ ಮಾಡ್ತೀರಾ, ಅದನ್ನು ಗ್ರೋ ಮಾಡ್ತಾ ಹೋಗಿ. ಅವಾಗ ವಿತ್ಡ್ರಾ ಮಾಡಿ ತೆಗೆಯೋದಲ್ಲ. ನಿಮಗೆ ಅಂಥ ಎಮರ್ಜೆನ್ಸಿ ಏನಾದ್ರು ಬಂದರೆ ಮಾತ್ರ ವಿತ್ಡ್ರಾ ಮಾಡಿ. ಅದು ಬಿಟ್ಟರೆ ನೀವು ಕ್ಯಾಪಿಟಲ್ನ ಗ್ರೋ ಮಾಡ್ತಾನೇ ಹೋಗಬೇಕು. ಕ್ಯಾಪಿಟಲ್ ಯಾವಾಗ ನಿಮ್ಮ ಜೊತೆ ಲಾರ್ಜ್ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಆ ಲೆವೆಲ್ ಇರುತ್ತೆ. ಓಕೆ, ಸೊ ನಿಮಗೆ ಯಾವಾಗ ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋ ಲೋ ಅಲ್ಲಿ ಹೋಯ್ತಾ ಇರುತ್ತೆ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಲೆಸ್ ಇರುತ್ತೆ. ಓಕೆ, ಸೊ ಅದರಿಂದ ನಾನು ಏನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ನೋಡೋದಾರೆ ಪ್ರೊಫೆಷ್ನಲ್ ಟ್ರೇಡರ್ ಎಕ್ಸಾಂಪಲು. ಇವಾಗ ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಯಾವ ಥರ ಟ್ರೇಡ್ ಮಾಡ್ತಾನೆ ಅನ್ನೋದು ನೋಡೋಣ. ಅಕೌಂಟ್ ಸೈಜು 2 lakhs ಇದೆ ಅಂತ ಅಂದ್ಕೊಳ್ಳಿ. ಸೊ 2 lakhsಗೆ ರಿಸ್ಕ್ ತೊಗೊಳ್ಳೋದು ಅವ್ನು ಬರೀ 1% ಅಷ್ಟೇ. 1% ಅಂತಂದರೆ ಮ್ಯಾಕ್ಸಿಮಮ್ ಲಾಸ್ ಪರ್ ಟ್ರೇಡು. ಒಂದು ಟ್ರೇಡಲ್ಲಿ ಅವನಿಗೆ ಎಷ್ಟು ಲಾಸ್ ಆಗುತ್ತೆ, ಬರೀ $2,000 ಲಾಸ್ ಆಗುತ್ತೆ. ಈವನ್ ಆಫ್ಟರ್ 10 ಲೂಸಿಂಗ್ ಟ್ರೇಡ್ಸು ಅಕೌಂಟ್ ಸ್ಟಿಲ್ ಹ್ಯಾಸ್ ಅರೌಂಡ್ 1,80,000. ಅವನೇನಾದ್ರು 10 ಟ್ರೇಡು ಲಾಸ್ ಆಯಿತು ಅಂತಲೇ ಅಂದ್ಕೊಳ್ಳಿ, ಅವನಿಗೆ ಲಾಸ್ ಆಗೋ ಅಮೌಂಟ್ ಎಷ್ಟು, ಬರೀ $20,000. ಅವನಿಗೆ ಇನ್ನೂ 1,80,000 ಇರುತ್ತೆ. ದಿ ಟ್ರೇಡರ್ ಕ್ಯಾನ್ ಕಂಟಿನ್ಯೂ ಟ್ರೇಡಿಂಗ್ ಕಾಮ್ಲಿ. ಸೊ ಟ್ರೇಡರ್ ಏನು ಮಾಡ್ಬೋದು, ಇನ್ನೂ ಕಾಮಾಗಿ ಅವ್ನು ಟ್ರೇಡ್ ಮಾಡ್ತಾ ಹೋಗ್ಬೋದು. ಬಿಕಾಸ್ ಅವನಿಗೆ ಲಾಸ್ ಆಗಿರೋದೇ 20,000, ಏನು ಅಕೌಂಟ್ ಫುಲ್ ಏನು ವೈಪೌಟ್ ಆಗಿಲ್ಲ. ಸೊ ಅದರಿಂದ ಅವನು ಮತ್ತೆ ಟ್ರೇಡಿಂಗ್ ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಹೋಗ್ತಾನೆ. ಅದೇ ಬಿಗಿನರ್ಸ್ ಆದವ್ರು ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡೋಣ. ಓಕೆ, ಬಿಗಿನರ್ ಎಕ್ಸಾಂಪಲ್ ನೋಡಿದರೆ, ಇವಾಗ ಎಕ್ಸಾಂಪಲು ಅಕೌಂಟು ಅದೇ 2 lakhs ಇದೆ, ರಿಸ್ಕ್ ಪರ್ ಟ್ರೇಡು 10% ಮಾಡ್ತಿದ್ದಾರೆ. ಓಕೆ, ಅಂದರೆ ಒಂದೇ ಟ್ರೇಡಲ್ಲಿ ಆಲ್ಮೋಸ್ಟ್ ಎಷ್ಟು ರಿಸ್ಕ್ ಆಯ್ತಿದೆ ಅಂತಂದರೆ 10% ಅಂತಂದರೆ 1% 2,000 ಅಂತಂದರೆ 10%ಗೆ 20,000ನ ರಿಸ್ಕ್ ಮಾಡ್ತಾರೆ. ಓಕೆ, 20,000 ಆಫ್ಟರ್ 5 ಲೂಸಿಂಗ್ ಟ್ರೇಡ್ಸ್. ಏನಾದ್ರು 5 ಟ್ರೇಡು ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ, 20,000 5 ಟ್ರೇಡಲ್ಲೂ ಹೋಯ್ತದೆ. ಸೊ 20,000 ಹೋದರೆ ಅವನ ಅಕೌಂಟ್ ಎಲ್ಲಿಗೆ ಬಂದು ನಿಲ್ತದೆ, 1 lakhಗೆ ಬಂದು ನಿಲ್ತದೆ. ಅಕೌಂಟ್ ಡ್ರಾಪ್ಸ್ ಡ್ರಾಮ್ಯಾಟಿಕಲಿ, ಅಕೌಂಟ್ ಏನಾಗುತ್ತೆ, ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, 1 lakhಗೆ ಬರುತ್ತೆ. ನೌ ಎಮೋಷನ್ಸ್ ಟೇಕ್ ಓವರ್. ಸೊ ಅಲ್ಲಿಂದ ಏನಾಗುತ್ತೆ, ಎಮೋಷನ್ಸ್ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆಗಿಬಿಟ್ಟು ಏನಾಗುತ್ತೆ, ಅಯ್ಯೋ 1 ಲಕ್ಷ ಹೋಯ್ತಲ್ವಾ, ಈ 1 ಲಕ್ಷನ ರಿಕವರ್ ಮಾಡಬೇಕು ಅಷ್ಟೇ.
ಸೊ 1,80,000 ಇರ್ಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಅದೇ 1,00,000 ಹೋದಾಗ ಮೈಂಡ್ ಸೆಟ್ ಹೆಂಗಿರುತ್ತೆ ನೋಡ್ಕೊಳ್ಳಿ. ಸೊ ಈ ಮೈಂಡ್ ಸೆಟ್ಟು ಬರೋದು ಹೆಂಗಂತಂದರೆ ನೀವೇ ಮಾಡ್ಕೊಳ್ಳೋದನ್ನ. ನೀವು ಪ್ರಾಪರಾಗಿ ಎಲ್ಲ ಫಾಲೋ ಮಾಡಿದ್ರೆ ನಿಮಗೆ ಯಾವ ರಿವೆಂಜ್ ಟ್ರೇಡಿಂಗು ಬರೋಲ್ಲ, ಯಾವ ಎಮೋಷ್ನಲ್ ಟ್ರೇಡಿಂಗು ಬರೋಲ್ಲ. ಓಕೆ, ಅದೇ ನೀವು ಪ್ರಾಪರಾಗಿ ಫಾಲೋ ಮಾಡದಿದ್ದಾಗ ಇದೆಲ್ಲ ಬರುತ್ತೆ. ಅದರಿಂದ ಹೇಳ್ತಿರೋದು ಡಿಸಿಪ್ಲಿನ್ ಆಗಿ. ಲೈಫಲ್ಲಿ ಡಿಸಿಪ್ಲಿನ್ ವೆರಿ ವೆರಿ ಇಂಪಾರ್ಟೆಂಟು. ಡಿಸಿಪ್ಲಿನ್ ಇಲ್ಲ ಅಂತಂದರೆ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾದರೆ ಇಗ್ನೋರಿಂಗ್ ಡ್ರಾಡೌನ್ನ ಇಗ್ನೋರ್ ಮಾಡೋದು, ನೋ ಡೈಲಿ ಲಾಸ್ ಲಿಮಿಟು, ಯಾವತ್ತು ಡೈಲಿ ಲಾಸ್ ಲಿಮಿಟ್ನ ಇಡದೆ ಸುಮ್ಮನೆ ಟ್ರೇಡ್ ಮಾಡೋದು, ಡಬಲಿಂಗ್ ಲಾಟ್ ಸೈಜ್ ಆಫ್ಟರ್ ಲಾಸಸ್ಸು, ಸೊ ಲಾಟ್ ಸೈಜು ಇನ್ಕ್ರೀಸ್ ಮಾಡೋದು, ಒಂದು ಲಾಸ್ ಆದಂಗೆ ಲಾಟ್ ಸೈಜ್ನ ಇನ್ಕ್ರೀಸಸ್ ಮಾಡೋದು, ರಿಮೂವಿಂಗ್ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಆ ಪ್ಲೇಸಿಗೆ ಇನ್ನೇನು SL ಹೊಡಿತದೆ ಅಂದಂಗೆ ಆ ಸ್ಟಾಪ್ ಲಾಸ್ನ ರಿಮೂವ್ ಮಾಡಿ ಇನ್ನೂ ಕೆಳಗಡೆ ಇಡೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಟು ರಿಕವರ್ ಲಾಸಸ್ ಕ್ವಿಕ್ಲಿ. ಸೊ ಲಾಸ್ ಆಗಿದ ತಕ್ಷಣ ಇವತ್ತು 1% ಹೋಯ್ತಾ, ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋಲ್ಲ. ಈ 1% ಹೆಂಗಾರು ನಾನು ಪಡ್ಕೋಬೇಕು ಅಂತ ಮತ್ತೆ ಒಂದು ಟ್ರೇಡ್ನ ಎಂಟ್ರ್ ಆಯ್ತೀರಾ. ಅದೇನಾದ್ರು ಟಾರ್ಗೆಟ್ ಆದರೆ ಸುಮ್ಮನೆ ಕೊಡ್ತೀರಾ? ಇಲ್ಲ. ಅವಾಗ ನಿಮಗೇನು ಅನಿಸುತ್ತೆ, ಫಸ್ಟ್ ಟ್ರೇಡ್ ಲಾಸ್ ಆಯಿತು, ಈ ಟ್ರೇಡಲ್ಲಿ 2% ಮಾಡಿದ್ದೀನಿ, ಇನ್ನೂ 1% ಆಯ್ತಲ್ಲ, ರಿಸ್ಕ್ ಮಾಡೋಣ, ಬಂದರೆ 3% ಆಗುತ್ತೆ ಇವತ್ತು ಅಂದ್ಕೊಂಡು ಮತ್ತೆ ರಿಸ್ಕ್ ಮಾಡ್ತೀರಾ. ಈ ಜರ್ನಿ ಹಿಂಗೇ ಕಂಟಿನ್ಯೂ ಆಗುತ್ತೆ. ಓಕೆ, ಟ್ರೇಡರ್ಸ್ ಏನೇನು ಮಾಡ್ತಾನೆ ಪ್ರತಿಯೊಂದು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸಕ್ಸಸ್ ಆಯ್ತೀರಾ. ಇಲ್ಲ, ಜರ್ನಿ ಹಿಂಗೇ ಹೋಗುತ್ತೆ. ಲೈಫ್ ಪೂರಾ ನೀವು ಅದೇ ಜಾಬ್ನ ಮಾಡಿ 60 ವರ್ಷಕ್ಕೆ ರಿಟೈರ್ಮೆಂಟ್ ತೊಗೊಳ್ಳಿ, ಆಮೇಲೆ ರಿಟೈರ್ಮೆಂಟಲ್ಲಿ ₹1 ಕಾಸಿಲ್ಲದೆ ಆವಾಗ ಕಾಸು ಮಾಡೋಕ್ಕೆ ಯೋಚನೆ ಮಾಡ್ತೀರಾ. ಬಿಸ್ನೆಸ್ ಮಾಡೋಣ ಅಥವಾ ಯಾವ್ದಾದ್ರು ಸ್ಕ್ಯಾಮ್ಸ್ಗಳಲ್ಲಿ ಅಲ್ಲಿ ಅಷ್ಟು ದುಡ್ಡು ಹಾಕಿರೆ ಇಷ್ಟು ಬರುತ್ತೆ, ಇಷ್ಟು ದುಡ್ಡು ಹಾಕಿರೆ ಅಷ್ಟು ಬರುತ್ತೆ ಅಂದ್ಕೊಂಡು ಅಲ್ಲಿ ಇಲ್ಲಿ ದುಡ್ಡು ಹಾಕ್ತೀರಾ, ಕಳ್ಕೊತೀರಾ. ಎಷ್ಟೋ ಜನ ಇವತ್ತು ರಿಟೈರ್ಡ್ ಆಗಿರೋ ಪೀಪಲ್ಸು ಮನಿನ ಲಾಸ್ ಮಾಡ್ಕೊಂಡವ್ರೆ. ರೀಸನ್ ಏನಂತಂದರೆ ಅತಿ ಆಸೆ. ಅವ್ರು ಇಲ್ಲಿ ಗಂಟ ಅದ್ರ ಬಗ್ಗೆ ಥಿಂಕ್ ಮಾಡಲಿಲ್ಲ. ಇವಾಗ 60ನೇ ವರ್ಷ ಆದಾಗ ಅವ್ರು ಥಿಂಕ್ ಮಾಡ್ತಿದ್ದಾರೆ, ನನಗೆ ಇವಾಗ ದುಡ್ಡು ಬೇಕು, ಸೊ ಇಷ್ಟು ದುಡ್ಡು ಸಾಲಲ್ಲ ನನ್ನ ಜೀವನ ಮಾಡೋಕ್ಕೆ ಅಂತ. ಸೊ ಅದರಿಂದ ಹೇಳ್ತಿರೋದು ಇವತ್ತಿಂದನೇ ಪ್ಲ್ಯಾನ್ ಮಾಡಿ, ಎಲ್ಲ ನೀಟಾಗಿ ತಗೋಬೋದು. ಓಕೆ, ನೆಕ್ಸ್ಟು ಪ್ರೊಫೆಷ್ನಲ್ ಡ್ರಾಡೌನ್ ರೂಲ್ಸು. ಸೊ ಪ್ರೊಫೆಷ್ನಲ್ ಡ್ರಾಡೌನ್ ರೂಲ್ಸ್ ಹೆಂಗಿರುತ್ತೆ ಅಂತಂದರೆ, ನಾವು ಯಾವತ್ತೂ ಏನು ಮಾಡಬೇಕಾಗಿರೋದು, ಪ್ರಾಫಿಟ್ ಸಿಗಲ್ಲ, ಪ್ರೊಟೆಕ್ಟ್ ಕ್ಯಾಪಿಟಲ್ ಫಸ್ಟು, ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಹಾಗೆ ಆಕ್ಸೆಪ್ಟ್ ಸ್ಮಾಲ್ ಲಾಸಸ್ ಆದಂಗೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಆಗಿರಬೇಕು. ಸ್ಟೇ ಡಿಸಿಪ್ಲೈನ್ಡು, ಯಾವತ್ತೂ ಡಿಸಿಪ್ಲೈನ್ಡ್ ಆಗಿರಬೇಕು. ಸ್ಟಾಪ್ ಟ್ರೇಡಿಂಗ್ ಆಫ್ಟರ್ ರೀಚಿಂಗ್ ಲಾಸ್ ಲಿಮಿಟು. ಇವತ್ತು ಡ್ರಾಡೌನ್ ಇಷ್ಟು ಇಟ್ಕೊಂಡಿದ್ದೀರಾ ಅಂತಂದರೆ ಅಷ್ಟು ರೀಚ್ ಆಯಿತಾ, ಆಮೇಲೆ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ರಿವ್ಯೂಯಿಂಗ್ ಮಿಸ್ಟೇಕ್ಸ್ ಬಿಫೋರ್ ಟ್ರೇಡಿಂಗ್ ಅಗೈನ್. ಅಂದರೆ ನೀವು ಏನಾದ್ರು ಒಂದು ಮಿಸ್ಟೇಕ್ಸ್ ಮಾಡಿ ಕಳ್ಕೊಂಡಿರ್ತೀರ. ಇವತ್ತು ಕೆಲವೊಬ್ಬರಿಗೆ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ನಾವು ಹ್ಯೂಮನ್ ಬೀಯಿಂಗ್ಸ್ ಅಂದಮೇಲೆ ನಮಗೆ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಸೊ ಅದನ್ನು ರಿವ್ಯೂ ಮಾಡಬೇಕು. ಏನು ತಪ್ಪು ಮಾಡಿದೆ, ಏನಕ್ಕೆ ಮಾಡಿದೆ, ಅದನ್ನೆಲ್ಲ ಜರ್ನಲಲ್ಲಿ ಬರೆದಿಡಬೇಕು. ಬರೆದಿಟ್ಟಾಗ ನಿಮಗೇನಾಗುತ್ತೆ, ನೆಕ್ಸ್ಟಿಗೆ ನೀವು ಆ ತಪ್ಪುಗಳನ್ನ ಮಾಡಲ್ಲ. ಇಲ್ಲ, ನೀವು ಮತ್ತೆ ಅದೇ ತಪ್ಪನ್ನ ಮಾಡ್ತೀರಾ ಅಂತಂದರೆ ನಿಮ್ಮಂಥ ಮುಟ್ಟಾಳ್ರು ಇನ್ನೊಬ್ರು ಇಲ್ಲ. ಓಕೆ, ಒಂದು ಸಲ ತಪ್ಪಾದಂಗೆ ಗೊತ್ತಾಗ್ಬಿಡ್ಬೇಕು, ಕಲ್ತ್ಬಿಡ್ಬೇಕು ಅದರಿಂದ. ಓಕೆ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು. ಓಕೆ, ಗೋಲ್ಡನ್ ರೂಲ್ ನೋಡೋದಾರೆ, ಸ್ಮಾಲ್ ಲಾಸಸ್ ಆರ್ ಪಾರ್ಟ್ ಆಫ್ ಟ್ರೇಡಿಂಗ್, ಲಾರ್ಜ್ ಲಾಸಸ್ ಆರ್ ರಿಸಲ್ಟ್ ಆಫ್ ಪೂರ್ ಡಿಸಿಪ್ಲಿನ್. ಇವಾಗ ನಿಮಗೆ ಏನಾದರೂ ಟ್ರೇಡಿಂಗಲ್ಲಿ ಚಿಕ್ಕ ಲಾಸಸ್ ಆಗ್ತಿದೆ ಅಂತಂದರೆ ಅದು ಪಾರ್ಟ್ ಆಫ್ ಟ್ರೇಡಿಂಗ್. ಓಕೆ, ಅದೇ ನಿಮಗೆ ದೊಡ್ಡ ರಿಸ್ಕ್ ಆಗ್ತಾ ಇದೆ, ದೊಡ್ಡ ಲಾಸಸ್ಗಳನ್ನ ನೀವು ಫೇಸ್ ಮಾಡ್ತೀರಾ ಅಂತಂದರೆ ನೀವು ಡಿಸಿಪ್ಲಿನಲ್ಲಿ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಓಕೆ, ನೀವು ಪೂರ್ ಡಿಸಿಪ್ಲಿನಲ್ಲಿ ಇದ್ದೀರಾ. ಸೊ ಡಿಸಿಪ್ಲಿನ್ ಒಂದು ಬಂದರೆ ಸಾಕು, ನೀವು ಅದರಲ್ಲಿ ಸಕ್ಸಸ್ ಆಗ್ತೀರಾ. ಓಕೆ, ಎಷ್ಟೋ ಜನ ಅಲ್ಲಿ ಇಲ್ಲೆಲ್ಲ ಟ್ರೇಡಿಂಗ್ ಕಲ್ತಿರ್ತೀರಾ, ನೀವು ಯಾಕೆ ಪ್ರಾಫಿಟೇಬಲ್ ಆಗಿಲ್ಲ ಅಂತ ಗೊತ್ತಾ? ಕಾನ್ಸೆಪ್ಟೆಲ್ಲ ಅಷ್ಟಿದ್ರೂ ನೀವು ಪ್ರಾಫಿಟೇಬಲ್ ಆಯ್ತೀರಾ, ನಿಮ್ಮ ಜೊತೆ ಡಿಸಿಪ್ಲಿನ್ ಅನ್ನೋದಿಲ್ಲ. ಆ ಡಿಸಿಪ್ಲಿನ್ ಇಲ್ಲದೆ ಇರೋದಕ್ಕೆ ನೀವು ಇನ್ನೂ ಪ್ರಾಫಿಟೇಬಲ್ ಆಗೋಕ್ಕಾಗಿಲ್ಲ. ಓಕೆ, ಸೊ ಕ್ವಿಕ್ ಸಮ್ಮರಿ ನೋಡೋದಾರೆ, ಇವತ್ತು ಏನೇನು ಕಲ್ತೋ ಅಂತ ನೋಡೋದಾರೆ, ಅದ್ರ ಕಾನ್ಸೆಪ್ಟು ಮೀನಿಂಗ್ ನೋಡೋಣ. ಡ್ರಾಡೌನು ಡಿಕ್ಲೈನ್ ಇನ್ ಯುವರ್ ಅಕೌಂಟ್ ಬ್ಯಾಲೆನ್ಸು. ಡ್ರಾಡೌನು ನಿಮ್ಮ ಅಕೌಂಟ್ನ ಕೆಳಗಡೆಗೆ ತರುತ್ತೆ. ಹೆಲ್ತಿ ಡ್ರಾಡೌನು 5 to 10% ಆಗಿರುತ್ತೆ. ಅದೇ ಹೈ ಡ್ರಾಡೌನು 30% ಪ್ಲಸ್ ಆಗಿರುತ್ತೆ. ಡೈಲಿ ಲಾಸ್ ಲಿಮಿಟು ಹೆಲ್ಪ್ಸ್ ಕಂಟ್ರೋಲ್ ಎಮೋಷನು, ನಿಮ್ಮ ಎಮೋಷ್ನಲ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ರಿಸ್ಕ್ ಪರ್ ಟ್ರೇಡು ಕೀಪ್ಸ್ ಡ್ರಾಡೌನ್ ಸ್ಮಾಲು, ನಿಮ್ಮ ಅಕೌಂಟಲ್ಲಿ ರಿಸ್ಕ್ ಆಗೋದು ಕಮ್ಮಿ ಅಮೌಂಟಲ್ಲಿ ರಿಸ್ಕ್ ಮಾಡೋದನ್ನ ನಾವು ರಿಸ್ಕ್ ಪರ್ ಟ್ರೇಡ್ ಅಂತ ಹೇಳ್ತೀವಿ. ಹಾಗೆ ಸ್ಟಾಪ್ ಲಾಸ್ ನೋಡಿದರೆ ಏನಕ್ಕೆ ಸ್ಟಾಪ್ ಲಾಸ್ ಯೂಸ್ ಆಗುತ್ತೆ, ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ, ಡ್ರಾಡೌನ್ ಈಸ್ ನಾರ್ಮಲ್ ಪಾರ್ಟ್ ಆಫ್ ಟ್ರೇಡಿಂಗ್. ಡ್ರಾಡೌನ್ ಅನ್ನೋದು ಇಲ್ಲಿ ನಾರ್ಮಲ್ ಪಾರ್ಟ್ ಆಫ್ ಟ್ರೇಡಿಂಗ್ ಅಂದರೆ ಸಿಂಪಲ್, ನಮಗಿದು ಖಂಡಿತ ನಡೆಯುತ್ತೆ. ನಿಮಗೆ ಮಾತ್ರ ಅಲ್ಲ, ಎಲ್ಲ ಪ್ರೊಫೆಷ್ನಲ್ ಟ್ರೇಡರಿಗೂ ನಾರ್ಮಲ್ ಆಗಿ ಡ್ರಾಡೌನ್ ಇದ್ದೇ ಇರುತ್ತೆ. ಓಕೆ, ಕೆಲವೊಂದು ಮಂತು ಮೈನಸ್ಸಿಗೆ ಹೋಗುತ್ತೆ. ಓಕೆ, ದಿ ಗೋಲ್ ಇಸ್ ಟು ಕೀಪ್ ಡ್ರಾಡೌನ್ ಆ್ಯಸ್ ಎ ಸ್ಮಾಲ್ ಆ್ಯಸ್ ಪಾಸಿಬಲ್. ಯಾವತ್ತು ನಮ್ಮ ಗೋಲ್ ಏನಾಗಿರಬೇಕು ಅಂತಂದರೆ ಡ್ರಾಡೌನ್ ಯಾವತ್ತು ಚಿಕ್ಕದಾಗಿ ಆಗಂಗೆ ನೋಡ್ಕೋಬೇಕು. ಓಕೆ, ಪ್ರೊಟೆಕ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟಾಪ್ ಲಾಸಸ್ ಆ್ಯಂಡ್ ಡಿಸಿಪ್ಲಿನ್ ಹೆಲ್ಪ್ ಕಂಟ್ರೋಲ್ ಡ್ರಾಡೌನ್. ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು, ಪ್ರೊಟೆಕ್ಟ್ ಅಲ್ಲ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟು ಹಾಗೆ ಸ್ಟಾಪ್ ಲಾಸಸ್ಸು ಜೊತೆಗೆ ಡಿಸಿಪ್ಲಿನ್ ಇದ್ದರೆ ಮಾತ್ರ ನೀವು ಡ್ರಾಡೌನ್ನ ಕಂಟ್ರೋಲ್ ಮಾಡೋಕ್ಕಾಗೋದು. ಲಾರ್ಜ್ ಡ್ರಾಡೌನ್ಸ್ ಆರ್ ಡಿಫಿಕಲ್ಟ್ ಟು ರಿಕವರ್ ಫ್ರಮ್. ಸೊ
ಲಾರ್ಜ್ ಡ್ರಾಡೌನ್ಸಿಗೆ ಏನಾದ್ರು ಹೋದರೆ ಅದನ್ನು ರಿಕವರ್ ಮಾಡ್ತಾ ಇರೋದು ಕಷ್ಟ ಅಂತ ಗೊತ್ತಾಯಿತು. ಸಕ್ಸಸ್ಫುಲ್ ಟ್ರೇಡರ್ಸ್ ಫೋಕಸ್ ಆನ್ ಕ್ಯಾಪಿಟಲ್ ಪ್ರಿಸರ್ವೇಷನ್ ಬಿಫೋರ್ ಪ್ರಾಫಿಟ್. ಸೊ ಸಕ್ಸಸ್ಫುಲ್ ಟ್ರೇಡರ್ಸ್ ಯಾವತ್ತೂ ಕ್ಯಾಪಿಟಲ್ ಪ್ರಿಸರ್ವೇಷನ್ ಮೇಲೆ ಫೋಕಸ್ ಮಾಡ್ತಾರೆ, ಅವರು ಪ್ರಾಫಿಟ್ಸ್ ಕಡೆ ಗಮನ ಕೊಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತೊಗೊಳ್ಳಿ, ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಇದರಿಂದ ಒಂದು ಲಾರ್ಜ್ ಕ್ಯಾಪಿಟಲ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಒನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತಾ, ನಾನು ಚಿಕ್ಕದಾಗೇ ಸ್ಟಾರ್ಟ್ ಮಾಡೋದು. ಓಕೆ, ನಾನು ಪ್ರಾಫಿಟ್ಸ್ ಕಡೆ ಗಮನ ಕೊಡೋದಾಗಿದ್ದರೆ ಇವತ್ತು ಎಷ್ಟೋ ಜನ ನಮ್ಮ ಕಮ್ಯುನಿಟಿ ಮೆಂಬರ್ಸೇ ನನಗೆ ಹೇಳಿದ್ದಾರೆ, ಸರ್ ನಾನು ನಿಮಗೆ ಕ್ಯಾಪಿಟಲ್ ಕೊಡ್ತೀನಿ, ನೀವು ಟ್ರೇಡ್ ಮಾಡಿ ಪ್ರಾಫಿಟ್ಸ್ ಮಾಡಿ ಬಂದಿರಲ್ಲಿ 50-50 ಶೇರ್ ತೊಗೊಳ್ಳೋಣ ಅಂತ. ನಾನು ಯಾಕೆ ಮಾಡ್ತಿಲ್ಲ ಅಂತಂದರೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ನನಗೆ ಪ್ರಾಫಿಟ್ಗಿಂತ ಮೇಯ್ನಾಗಿ ನನ್ನ ಡಿಸಿಪ್ಲಿನ್ ಮುಖ್ಯ, ಮತ್ತು ಜೊತೆಗೆ ನನ್ನದೇ ಆದ ಅಮೌಂಟ್ ಆದಾಗ ನಮಗೆ ತಲೆನೋವು ಇರೋಲ್ಲ. ಅಂದರೆ ನಾವು ಫ್ರಸ್ಟ್ರೇಷನು, ಫಿಯರು, ಫೋಮೋ ಇದು ಯಾವುದು ಬರೋಲ್ಲ. ಅದೆಲ್ಲ ಥಿಂಕ್ ಮಾಡಿಕೊಂಡೆ ನಾನು ಇವತ್ತು ಕಂಟೆಂಟ್ ಮಾಡ್ಕೊಂಡು ಓಕೆ ನನಗಿಷ್ಟು ನಾಲೆಡ್ಜ್ ಇದೆ ಅಲ್ವಾ, ನಾನು ಪ್ರಾಪರ್ ಡಿಸಿಪ್ಲಿನಿಂದ ಒಂದು ಕ್ಯಾಪಿಟಲ್ನ ಮಾಡಿದ್ದೀನಿ. ಓಕೆ, ಅದು ನಿಮಗೆ ತೋರಿಸೋ ಟೈಮಲ್ಲಿ ತೋರಿಸ್ತೀನಿ. ಸೊ ಅದು ಯಾಕೆ ರಿಜೆಕ್ಟ್ ಆಯಿತು, ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ಪ್ರತಿಯೊಂದು ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಒಂದು ಸಲ. ಸೊ ಅದು ನಿಮಗೆ ಡೀಟೇಲಾಗಿ ನೋಡಿದಾಗ ನನ್ನ ಡಿಸಿಪ್ಲಿನ್ ಏನು ಅಂತ ಅರ್ಥ ಆಗುತ್ತೆ. ಓಕೆ, ಇವಾಗ ನಾನು ಸಿಂಪಲಾಗಿ ಹೇಳ್ತೀನಿ, ಇವಾಗ ನಾನು ಟ್ರೇಡಿಂಗ್ ಮಾಡ್ತಾಯಿಲ್ಲ. ಓಕೆ, ಸೊ ಟ್ರೇಡಿಂಗ್ ಈ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಾನು ಬೆಳಗ್ಗೆ ಎದ್ದೇಳೋದು 4 ಗಂಟೆಗೆ, ಪ್ರತಿದಿನ 4 ಗಂಟೆಗೆ ಬೆಳಗ್ಗೆ ಎದ್ದೇಳ್ತೀನಿ. ಎದ್ದು 4:15 ಆಗೋಷ್ಟೊತ್ತಿಗೆ ರೆಡಿಯಾಗಿ ನಮ್ಮೂರಿಂದ ನಾನು ಜಿಮ್ಮಿಗೆ ಹೋಗೋದು 12 ಕಿಲೋಮೀಟರ್ಸ್ ಇದೆ. ಓಕೆ, ಸೊ ಪ್ರತಿದಿನ ಇಲ್ಲಿ ಮಳೆನೇ ಆದರೂ ನಾನು ಬಿಡ್ತಾಯಿಲ್ಲ. ಓಕೆ, ರೈನ್ ಕೋಟು ಪ್ಯಾಂಟು ಎಲ್ಲ ಜೋಡಿಸಿ ನಾನು ಜಿಮ್ಮಿಗೆ ಕಂಪಲ್ಸರಿ ಹೋಗ್ತೀನಿ. ಬಿಕಾಸ್ ಅದು ನನ್ನ ಡಿಸಿಪ್ಲಿನು. ನಾನು ಒಂದು ದಿನ ನನಗೆ ಜಿಮ್ ಮಿಸ್ ಆದರೆ ಲೈಫಲ್ಲಿ ಏನೋ ಸಮಥಿಂಗ್ ಮಿಸ್ ಆದಂಗೆ. ಸೊ ಯಾಕೆ ಹೋಗ್ತಿದ್ದೀನಿ, ನನಗೆ ಮಿಸ್ ಮಾಡ್ಬೋದಲ್ವಾ, ಲೇಝಿ ಆಗ್ಬೋದಲ್ವಾ. ಯೋಚನೆ ಮಾಡಿ, ಇವತ್ತು ಮಳೆ ಬರ್ತಾಯಿದೆ ಬಿಡು ಹೋಗೋದು ಬೇಡ, ಇಷ್ಟು ದೂರ ಯಾವನು ಹೋಯ್ತಾನೆ. ಡೈಲಿ ನನಗೆ ಓಡಾಡೋಕ್ಕೆ 1 ಅವರ್ ಹೋಗ್ಬಿಡುತ್ತೆ. ಅಂದರೆ 12 ಕಿಲೋಮೀಟ್ರ್ ಹೋಗಿ ಬರೋಷ್ಟರಲ್ಲಿ ನಮಗೆ ಜಿಮ್ಮು ಬೇಡ ಏನೂ ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ. ಆದರೂ ಮಾಡ್ತಾಯಿದ್ದೀನಿ. ಓಕೆ, ಸೊ ಅದು ಡಿಸಿಪ್ಲಿನು. ಅದನ್ನು ಬಿಟ್ಬಿಟ್ಟು ನೀವು ಓಕೆ ಇಲ್ಲ ಬೇಡ ಹೋಗೋದು ಬೇಡ, ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಅಂದ್ಕೊಂಡ್ರೆ ನಿಮಗಿಲ್ಲಿ ಏನು ಗೇನ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಗೆ ಎಲ್ಲಿ ಪೇಯ್ನ್ ಇರುತ್ತೋ ಅಲ್ಲಿ ಗೇಯ್ನ್ ಇರುತ್ತೆ. ನಿಮಗೆ ಪೇಯ್ನೇ ಇಲ್ಲ ಅಂತಂದರೆ ಗೇಯ್ನ್ ಎಲ್ಲಾಗುತ್ತೆ. ಈವನ್ ಜಿಮ್ಮಲ್ಲಾದರೂ ಅಷ್ಟೇ, ನಾವು ವರ್ಕೌಟ್ ಮಾಡ್ಬೇಕಾದ್ರೆ ನಮಗೆ ಪೇಯ್ನ್ ಅನ್ನೋದು ಬೆಳಗ್ಗೆನೇ ದೊಡ್ಡ ಪೇಯ್ನ್ ಅನ್ನೋದು ಮುಗಿಸ್ಬಿಡ್ತೀವಿ. ಸೊ ಲೈಫಲ್ಲಿ ಎಲ್ಲ ವಿಷಯಗಳು ನನಗೆ ಸಿಂಪಲಾಗಿ ಅನಿಸುತ್ತೆ. ಯಾಕೆ ನಾನು ಜಿಮ್ಮಿಗೆ ಕಂಟಿನ್ಯೂ ಹೋಗ್ತೀನಿ ಅಂತಂದರೆ ಅಲ್ಲಿ ಎಷ್ಟು ಹೆವಿ ಟ್ರೈನ್ ಮಾಡೋಕ್ಕಾಗುತ್ತೆ ಅಷ್ಟು ಹೆವಿ ಟ್ರೈನ್ ಮಾಡ್ತೀನಿ. ಓಕೆ, ಹೆವಿ ಟ್ರೈನ್ ಮಾಡೋದ್ರಿಂದ ನನ್ನ ಮೈಂಡಿಗೆ ಏನಾಗುತ್ತೆ, ಅಷ್ಟು ಕಷ್ಟ ಇರೋ ಕೆಲಸನೇ ಮುಗಿಸಿದ್ದೀನಿ, ಇನ್ನು ಇಷ್ಟು ಸಿಂಪಲ್ ಆಗಿರೋ ವಿಷಯ ಮಾಡಲ್ವ ಅಂತ ಅಂದ್ಬಿಟ್ಟು ಪ್ರತಿದಿನ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ. ಓಕೆ, ನನಗೆ ಟ್ರೇಡಿಂಗ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಇವಾಗ ನಿಮಗೆ ಗೊತ್ತು ನನ್ನ ನಾಲೆಡ್ಜ್ ಏನು, ನನ್ನ ಸ್ಕಿಲ್ ಏನು ಅಂತ ನನ್ನ ವೀಡಿಯೋಸ್ ಯಾರ್ಯಾರು ನೋಡಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಒಂದು ಟೈಮ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಂತಂದರೆ ಇದು ಅನ್ಸ್ಟಾಪಬಲ್. ಓಕೆ, ಅಲ್ಲಿ ಗಂಟ ಓಕೆ ಟೈಮ್ ಹಿಡಿಯುತ್ತಾ, 4 ವರ್ಷ ಟೈಮ್ ಹಿಡಿಯುತ್ತಾ, ಐ ಡೋಂಟ್ ಕೇರ್. ಓಕೆ, ಅದಾದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಅದರಿಂದ ನಿಮಗೂ ಹೇಳ್ತಿರೋದು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಸುಮ್ಮನೆ ಲೈಫ್ನ ಹಾಳು ಮಾಡ್ಕೋಬೇಡಿ. ಈ 20 to 30 ಏಜಸ್ ಇದೆಯಲ್ಲ, ಇಲ್ಲಿ ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ರೂ ನೀವು ಲೈಫ್ ಪೂರ ಅನುಭವಿಸ್ಬೇಕಾಗುತ್ತೆ. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಸಾಲನೇ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳಿ, ಏನೋ ಒಂದು ಮಾಡೋಕ್ಕೆ. ಕೆಲವೊಬ್ಬರು ಬಿಸ್ನೆಸ್ ಮಾಡೋಕ್ಕೋ ಅಥವಾ ಟ್ರೇಡಿಂಗ್ ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಸಾಲ ಮಾಡ್ಕೊಂಡ್ರಿ, ಏನೋ ನಿಮ್ಮ ಕೈಯಿಂದ ಸಣ್ಣ ಮಿಸ್ಟೇಕಾಗಿ ಹೋಯ್ತು, ಎಲ್ಲ ಅಮೌಂಟು ಹೋಯ್ತು. ನೀವೇನು ಮಾಡ್ತೀರಾ, ಈ 10 ಲಕ್ಷ ತೀರ್ಸೋಕ್ಕೋಸ್ಕರ ಮತ್ತೆ ಜಾಬ್ ಸೇರ್ಕೋಬೇಕು. ಆ ಜಾಬಿಂದ ಬರೋ ಇನ್ಕಮಲ್ಲಿ ನೀವು ನಿಮ್ಮ ಮನೇನ ನೋಡ್ಕೋತೀರಾ ಅಥವಾ ಸಾಲನ ತೀರಿಸ್ತೀರಾ? ಎರಡೂ ನಡೆಯಲ್ಲ, ಎಲ್ಲ ಸ್ಟ್ರಗಲಿಂಗ್ ಆಗಿಬಿಡುತ್ತೆ. ಆಮೇಲೆ ಒಂದಿನ ಏನಾದ್ರು ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ, ಈ ಪ್ರಪಂಚದಿಂದನೇ ಹೋಗ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಅದರಿಂದ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊತಿಲ್ಲ. ಎಷ್ಟು ಪೀಸಾಗಿ ತಗೋಕ್ಕಾಗುತ್ತೆ ಅಷ್ಟು ಪೀಸಾಗಿ ತಗೋಗ್ತಿದ್ದೀನಿ. ಲೈಫಲ್ಲಿ ನೆಮ್ಮದಿ ವೆರಿ ವೆರಿ ಇಂಪಾರ್ಟೆಂಟು. ನೆಮ್ಮದಿ ಹಾಳು ಮಾಡ್ಕೊಂಡು ಯಾವುದೇ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ಎ ಟ್ರೇಡರ್ ಹೂ ಕಂಟ್ರೋಲ್ಸ್ ಡ್ರಾಡೌನ್ ಕ್ಯಾನ್ ಸರ್ವೈವ್ ಲೂಸಿಂಗ್ ಸ್ಟ್ರೀಕ್ಸ್ ಆ್ಯಂಡ್ ಸ್ಟೇ ಇನ್ ದಿ ಮಾರ್ಕೆಟ್ ಲಾಂಗ್ ಎನಫ್ ಟು ಅಚೀವ್ ಲಾಂಗ್ ಟರ್ಮ್ ಸಕ್ಸಸ್. ಯಾರೇ ಒಬ್ಬ ಟ್ರೇಡರ್ ಆದರೂ ಅವ್ನು ಡ್ರಾಡೌನ್ನ ಕಂಟ್ರೋಲಾಗಿ ಇಟ್ಕೊಂಡಿದ್ದಾನೆ ಅಂತಂದರೆ ಅವನು ಲಾಂಗ್ ಟರ್ಮಲ್ಲಿ ಲೂಸಿಂಗ್ ಸ್ಟ್ರೀಕ್ ಬಂದರೂ ಅವನು ಅದರಿಂದ ರಿಕವರ್ ಆಗ್ತಾನೆ. ಅದನ್ನು ಮಾಡೋದೇ ಹೈಯೆಸ್ಟ್ ರಿಸ್ಕ್ ಯಾರ್ಯಾರು ತಗೋತಾ ಇರ್ತಾರೆ ಅವರು ಇದರಿಂದ ರಿಕವರ್ ಆಗೋಕ್ಕೆ ಕಷ್ಟ. ಹಾಗೆ ಜೊತೆಗೆ ಈ ಥರ ಯಾರು ರಿಕವರ್ ಮಾಡ್ಕೊಂಡು ಹೋಗ್ತಾರೆ ಅವರು ಲಾಂಗ್ ಟರ್ಮಲ್ಲಿ ಸಕ್ಸಸ್ ಅನ್ನೋದು ಆಗ್ತಾರೆ. ಓಕೆ, ಸೊ ಇಲ್ಲಿ ಈ ಲಾಸ್ಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾನು ಯಾವತ್ತೂ ಒಂದೊಂದು ಕೋಟ್ ಆಗಿರ್ತೀನಿ. ಆ ಕೋಟ್ನ ನೀವೆಲ್ಲರೂ ಬರೆದಿಟ್ಕೊಳ್ಳಿ, ಪದೇ ಪದೇ ಓದಿ. ಓಕೆ, ಸೊ ಅದನ್ನು ಪದೇ ಪದೇ ಓದ್ಬೇಕಾದ್ರೆ ನಿಮಗದು ಟ್ರಿಗರ್ ಆಗುತ್ತೆ. ಓಕೆ, ಸೊ ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸು ನಾವು ಕೊಡ್ತೀವಿ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರಿ, ಹಾಗೆ ಹೊಸದಾಗಿ ಯಾರ್ಯಾರು ಈ ಚಾನಲ್ನ ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತಂದರೆ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ರೆಕಮೆಂಡ್ ಮಾಡಿ. ನಿಮಗೆ ಅರ್ಥ ಆಗಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಜೊತೆಗೆ ನಿಮಗೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತಿದೆ. ಸೊ ಅದ್ರ ಮುಖಾಂತರ ನೀವು ನಮಗೆ ಡೊನೇಟ್ ಮಾಡ್ಬೋದು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.